ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲನೇನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಹೋದ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಏನ್ರಿ? ಎಸ್, ಹಲ್ಲೆಲೂಯಾ. ಕೆಲವು ಜನರು ತಮ್ಮ ದೀಪಗಳನ್ನು ಏನು ಮಾಡ್ತಾರೆ? ಆರಿಸಿಕೊಳ್ತಾರೆ. ಯಾವ ವಿಷಯಕ್ಕಾಗಿ? ಉದ್ಯೋಗದ ವಿಷಯಕ್ಕಾಗಿ. ಅವರಿಗೆ ಉದ್ಯೋಗವೇ ಹೆಚ್ಚಾಗಿರುತ್ತೆ, ದೇವರಿಗೆ ಅವರು ಸಮಯವನ್ನು ಕೊಡೋದಿಲ್ಲ. ಇನ್ನು ಕೆಲವರು ಕುಟುಂಬದ ಕೆಲಸಗಳಿಗಾಗಿ ಏನು ಮಾಡ್ತಾರೆ? ದೇವರಿಗೆ ಸಮಯ ಕೊಡಲಾರದೆ ಕುಟುಂಬ ಕೆಲಸಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಹಲ್ಲೆಲೂಯಾ. ಅವರು ಕೂಡ ತಮ್ಮ ದೀಪಗಳನ್ನು ಏನು ಮಾಡ್ತಾರೆ? ಆರಿಸಿಕೊಳ್ತಾರೆ. ಮೊದಲನೇದಾಗಿ ಉದ್ಯೋಗಕ್ಕೆ ಮೊದಲನೇ ಅವಕಾಶ ಕೊಟ್ಟಂಥವ್ರು, ಎರಡನೇದಾಗಿ ಕುಟುಂಬ ಜೀವಿತಕ್ಕೆ, ಕುಟುಂಬ ಕೆಲಸ ಕಾರ್ಯಗಳಿಗೆ ಅವಕಾಶ ಕೊಟ್ಟಂಥವ್ರು, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವುದಕ್ಕಾಗಿ? ಮೂರನೇದಾಗಿ ಯಾವುದಕ್ಕೆ ನೋಡಿದ್ವಿ ನಾವು? ಮರೆತು ಬಿಟ್ಟಿದ್ರಿ ಅಲ್ಲ? ಮೂರನೇದಾಗಿ ಯಾವುದಕ್ಕೆ ನೋಡಿದ್ವಿ? ಹಲ್ಲೆಲೂಯಾ. ಓದ್ರಿ ಅದು ವಾಕ್ಯ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35-36 ವಾಕ್ಯಗಳು. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ. ಮೊದಲನೇದಾಗಿ ಕೊಳಗದೊಳಗಡೆ ಇಡಲ್ಪಟ್ಟಂಥ ದೀಪ, ಅದು ಉದ್ಯೋಗಕ್ಕೆ ಸಾದೃಶ್ಯ. ಎರಡನೇದಾಗಿ ಪಾತ್ರೆಯ ಒಳಗಡೆ ಇಡಲ್ಪಟ್ಟಿರ್ತಕ್ಕಂಥ ದೀಪ, ಅದು ಯಾವುದಕ್ಕೆ ಸಾದೃಶ್ಯ? ಕುಟುಂಬದ ಕೆಲಸ ಕಾರ್ಯಗಳಿಗೆ. ಮೂರನೇದಾಗಿ ಮಂಚದ ಕೆಳಗಡೆ ದೀಪವನ್ನು ಹಚ್ಚಿ ಯಾರು ಕೂಡ ಇಡೋದಿಲ್ಲ. ಘನನಿದ್ರೆ ಸುಖ ಭೋಗಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ಹಣ, ಆಸ್ತಿ, ಐಶ್ವರ್ಯ ಹೆಚ್ಚಾದಾಗ ಅವರು ದೇವರನ್ನ ಏನು ಮಾಡ್ತಾ ಇರ್ತಾರೆ ರೀ? ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಆ ಒಂದು ಭೋಗದ ಕುರಿತಾಗಿ ಕೂಡ ಹೋದವಾರ ನಾವು ನೋಡಿದಂಥವರಾಗಿದೆ. ಇವತ್ತು 36ನೇ ವಾಕ್ಯವನ್ನು ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ನಿಮ್ಮ ನಡುಗಳು ಕಟ್ಟಿರಲಿ ಧ್ಯಾನ ಮಾಡಿದ್ದೇವೆ. ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ ಹೋದವಾರ ಧ್ಯಾನ ಮಾಡಿದ್ದು. ಈ ವಾರ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ. ಮೂರನೇದಾಗಿ ಏನ್ರಿ? ದೇವರ ಬರುವಿಕೆಗಾಗಿ ಸಿದ್ಧರಾಗಿ ನಾವು ಶುದ್ಧರಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ದೇವರು ಏನಂತ ಹೇಳಿದಾನೆ? ಪುನಃ ನಾನು ಬರುತ್ತೇನೆ, ಬಂದು ನಿಮ್ಮನ್ನು ಏನು ಮಾಡ್ತೇನೆ? ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಅಂಡ ಬಂಡ ಇದ್ರಪ್ಪ ಅಂದ್ರೆ ಹೋಗೋಕ್ಕಾಗಲ್ಲ. ಹಲ್ಲೆಲೂಯಾ. ಮದುವೆ ಕನ್ಯೆ ಮದುವೆಗೋಸ್ಕರವಾಗಿ ಸಿದ್ಧ ಮಾಡಬೇಕಾದ್ರೆ ಆಕೆ ಅಲಂಕಾರ ಇರಲಾರ್ದೆ, ಕೂದಲುಗಳೆಲ್ಲ ಆ ಕಡೆ ಈ ಕಡೆ ಹೋಗಿ, ಮುಖಕ್ಕೆ ಮೇಕಪ್ ಇರಲಾರ್ದೆ, ಹಲ್ಲೆಲೂಯಾ, ಅರಕು ಬರುಕು ಸೀರೆಯನ್ನು ಉಟ್ಟುಕೊಂಡು ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋದರೆ ಮದುಮಗ ಏನು ಮಾಡ್ತಾನೆ? ತಾಳಿ ಕಟ್ತಾನ, ಓಡಿಸಿಬಿಡ್ತಾನೆ, ಹೊಡೆಯೋಗ್ಬಿಡ್ತಾನೆ ಇಲ್ಲಾಂದ್ರೆ ತಾನ. ಹಲ್ಲೆಲೂಯಾ. ಅದರ ಹಂಗೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಕನ್ನಿಕೆಯಾಗಿರುವಂಥ ನೀನು ದೇವರಿಗಾಗಿ ಸಿದ್ಧವಾಗಿ ನೀನು ನಿಲ್ಲಬೇಕು. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಏನು ಮಾಡ್ತಾರೆ? ಅಲಂಕಾರ ಮಾಡುವುದಕ್ಕಾಗಿ ನಮ್ಮ ಜೊತೆಗೆ ನಮಗೆ ಸಹಾಯಕರಾಗಿ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮದುವೆಯ ಊಟವನ್ನು ತೀರಿಸಿಕೊಂಡು ಬರುವ ರೀತಿಯಲ್ಲಿ ನೀವು ಸಿದ್ಧವಾಗಿ, ಯಾವಾಗ ಮೊದಲಿಂಗ ಬರ್ತಾನೋ ಎನ್ನುವ ರೀತಿಯಲ್ಲಿ ನೀವು ಎದುರು ನೋಡ್ತಾ ಇರಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸಪ್ಪ ಹೇಳ್ತಾನೆ ಏನಂತೇಳಿ? ಯಾವಾಗಲೂ ನೀವು ಎಚ್ಚರಿಕೆಯಿಂದ ಇರ್ರಿ. ಯಾಕಂದರೆ ಕಳ್ಳನು ಬರುವೋಪಾದಿಯಲ್ಲಿ ಆತನು ಬರಲಿಕ್ಕಿದ್ದಾನೆ. ಅಂದರೆ ಸಮಯ ಕಳ್ಳ ಹೇಳಿ ಕೇಳಿ ಮನೆಗೆ ಬೀಳ್ತಾನ್ರಿ? ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಏನಂತೆ? ಹಲ್ಲೆಲೂಯಾ. ಅದೇ ರೀತಿಯಾಗಿ ಮೊದಲಿಂಗನು ಕೂಡ ಬರುವಂಥ ಸಮಯ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಾದ್ರೆ ಏನು ಮಾಡ್ಬಿಡ್ತಾರ? ನಾಳೆ ಬರ್ತಾನಂದ್ರೆ ಇವತ್ತೆಲ್ಲ ಆಯ್ತು ರೀ, ಬೇಸ್ ರೆಡಿ ಆಗಿ ದೇವ್ರಿಗೋಸ್ಕರವಾಗಿ ಕಾಯ್ಕೊಂತ ಕೊಂಡು ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ದೇವರು ಹೇಳುವಂಥದ್ದೇನು? ಯಾವಾಗಲೂ ನೀವು ನನಗೋಸ್ಕರವಾಗಿ ಸಿದ್ಧವಾಗಿ ನೀವು
ಇರುವವರಾಗಿರ್ಬೇಕು, ಕಾಯುವವರು ಆಗಿರ್ಬೇಕು. ಅದ್ರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಧ್ಯಾನದ ಅಂಶ ಏನ್ರಿ? ದೇವರಿಗಾಗಿ ನಾವು ಕಾಯುವವರಾಗಿರ್ಬೇಕು. ಅನೇಕ ಕೆಲಸ ಕಾರ್ಯಗಳಿಗಾಗಿ ನಾವು ಲೋಕದಲ್ಲಿ ಕಾಯ್ತಾ ಇರ್ತೀವಿ, ನಾವು ಸಿದ್ಧರಾಗಿ ಇರ್ತೀವಿ. ನಾಳೆ ಸಿಂಧನೂರಿಗೆ ಹೋಗ್ಬೇಕಂದ್ರೆ ಫಸ್ಟ್ ಬಸ್ಸಿಗೆ ನಾವು ಎಷ್ಟು ಗಂಟೆಗೆ ಎದ್ದೇಳ್ತೀವಿ? 8 ಗಂಟೆಗೆ ಎದ್ದೇಳ್ತೀವಿ. ಎಷ್ಟು ಗಂಟೆಗೆ ಎದ್ದೇಳ್ತೀವಿ? 5 ಗಂಟೆಗೆಲ್ಲ ಎದ್ದು ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ? ಸಿದ್ಧರಾಗಿ ಹೋಗ್ಬೇಕು. ಏನೆಲ್ಲ ಯೋಜನೆಗಳನ್ನ ನಾವು ಇಟ್ಕೊಂಡಿರ್ತೀವಿ. ಹಲ್ಲೆಲೂಯಾ. ಮಳೆಗಾಲ ಬರುವುದಕ್ಕಿಂತ ಮುಂಚೆ ಬೇಸಿಗೆ ಕಾಲದಲ್ಲಿ ಹೊಲಗಳನ್ನೆಲ್ಲ ಏನ್ ಮಾಡ್ಕೊಂತಾರೆ? ಸಿದ್ಧ ಮಾಡ್ಕೊಂತಾರೆ. ಹಲ್ಲೆಲೂಯಾ. ಇಲ್ಲ ಮಳೆಗಾಲ ಬಂದಾಗನೇ ಸಿದ್ಧ ಮಾಡ್ಕೊಂತೀನಿ ಅಂದ್ರೆ ಏನಾಗುತ್ತೆ? ಹೊಲಗಳು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಳ್ಳೆ ಫಸಲು ಆತನು ಉಣ್ಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಈ ಭೂಲೋಕದಲ್ಲಿ ನೀನು ಇರುವಾಗ ದೇವರನ್ನ ತಿಳಿದುಕೊಂಡ ಮೇಲೆ, ರಕ್ಷಣೆಯನ್ನ ಹೊಂದಿದ ಮೇಲೆ ಆತನ ಬರುವಿಕೆಗಾಗಿ ನೀನು ಕಾದುಕೊಂಡು ಸಿದ್ಧವಾಗಿ ಇರುವಂತದ್ದು ಎಷ್ಟು ಅವಶ್ಯಕ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರ್, ಏನಂತ ಹೇಳಿ? ಮದುಮಗ ಯಾವಾಗ ಬರ್ತಾನೋ ಆ ಬರುವಿಕೆಗೆ ನೀವು ಯಾವಾಗ ಆತನು ಬರುವುದನ್ನ ನೀವು ಆತನನ್ನು ಎದುರುಗೊಳ್ಳುವ ನೋಡುತ್ತಿರುವ ಮನುಷ್ಯರಂತೆ ನೀವು ಸಿದ್ಧವಾಗಿ ನೀವು ಇರಬೇಕು ಅಂತೇಳಿ ಹೇಳ್ತಾ ಇದೆ ಪ್ರಿಯರ್. ಅನೇಕವಾದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸಿದ್ಧತೆಯನ್ನ ಮಾಡಿಕೊಳ್ತಾ ಇರ್ತಾರೆ. ಮಕ್ಕಳು ಎಕ್ಸಾಮ್ಗೋಸ್ಕರವಾಗಿ ಸಿದ್ಧತೆಯನ್ನ ಮಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಮ್ಮ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ನಮಗೆ ರಕ್ಷಣೆಯನ್ನ ಕೊಟ್ಟಂತ ದೇವರು ಪುನಃ ನಮಗಾಗಿ ಬಹುಮಾನಗಳನ್ನ ತರುವುದಕ್ಕಾಗಿ ನಮ್ಮನ್ನ ಎದುರು ನೋಡುವಂತ ದೇವರಿಗಾಗಿ ನಾವು ಏನ್ ಮಾಡ್ಬೇಕು? ಸಿದ್ಧರಾಗಿ ನಾವು ಜೀವಿಸಬೇಕು ಪ್ರಿಯರೇ. ದೇವ್ರ ವಾಕ್ಯ ಹೇಳುತ್ತೆ, ಸಿದ್ಧತೆ ಇಲ್ಲದೆ ಇದ್ರೆ ಅನೇಕರು ಏನಾಗ್ತಾರೆ? ನಾಶವಾಗಿ ಹೋಗ್ತಾರೆ, ಕೈ ಬಿಡಲ್ಪಡ್ತಾರೆ. ಹಲ್ಲೆಲೂಯಾ. ಒಂದ್ಸಾರಿ ಏನಾಗುತ್ತಂದ್ರೆ, ಇಸ್ರಾಯೇಲರು ಅರಣ್ಯದಲ್ಲಿ ಇರಬೇಕಾದ್ರೆ ಮೋಶೆ ಬೆಟ್ಟವನ್ನ ಏರ್ತಾನೆ ಪ್ರಿಯರೇ. ಏನ್ ಏರ್ತಾನೆ? ಸೀನಾಯಿ ಬೆಟ್ಟವನ್ನ ಮೋಶೆ ಏರಿದಾಗ ಅಲ್ಲಿ ಮೋಶೆಗೆ ದೇವರು ಮಾತಾಡ್ತಾ ಹೇಳ್ತಾರೆ, ಏನಂತೇಳಿ? ಮೋಶೆ ಇಲ್ಲೇ ನೀನು ಇರು, ನಾನು ನಿನ್ನ ಸಂಗಡ ಮಾತಾಡ್ಬೇಕಂತೇಳಿ 40 ದಿವಸಗಳವರೆಗೆ ದೇವರು ಮೋಶೆ ಸಂಗಡ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಮೋಶೆ ಎಲ್ಲಿದ್ದಾನೆ? ಬೆಟ್ಟದ ಮೇಲಿದ್ದಾನೆ. ಕೆಳಗಡೆ ಜನರಿದ್ದಾರೆ, 20 ಲಕ್ಷಕ್ಕಿಂತ ಎಷ್ಟೋ ಹೆಚ್ಚಾಗಿರ್ತಕ್ಕಂತ ಜನರು ಇಸ್ರಾಯೇಲರಿದ್ದಾರೆ. ಹಲ್ಲೆಲೂಯಾ. ಅವರು ಮೋಶೆ ಬೆಟ್ಟದ ಮೇಲೆ ಹೋಗಿದ್ದಾನೆ. 39 ದಿವಸಗಳ ಕಾಲ ಅವ್ರು ಏನು ಅನ್ಲಿಲ್ಲ. 40 ದಿವಸಗಳಾದ್ಮೇಲೆ ಅವರು 40 ದಿವಸಗಳಲ್ಲಿ ಅವರು ಅಂತ ಇದ್ದಾರೆ, ಏನಂತೇಳಿ? ಮೋಶೆ ಮೇಲ್ಗಡೆ ಹೋಗ್ಬಿಟ್ಟ, ಆತನು ಬದುಕಿದ್ದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡೋಣ? ಮುಂದೆ ಹೋಗೋಣ. ಹಲ್ಲೆಲೂಯಾ. ಇವರು ಸಿದ್ಧತೆ ಉಳ್ಳವರಾಗಿ ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ ಮೋಶೆಯ ನಾಯಕತ್ವದಲ್ಲಿ. ಆದ್ರೆ ಇವ್ರು ಏನ್ ಮಾಡ್ತಾ ಇಲ್ಲ ರೀ? ಸಹನೆಯಿಂದ ತಾಳ್ಮೆಯಿಂದ ಇರ್ತಾ ಇಲ್ಲ, ಕಾಯ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮೋಶೆ ಬೆಟ್ಟದಿಂದ ಇಳಿದು ತಡ ಮಾಡಿ ಬರಲು ಇವ್ರು ಏನ್ ಮಾಡಿಬಿಟ್ಟಿದ್ದಾರೆ? ತಮಗೆ ತೋಚಿದ ಪ್ರಕಾರವಾಗಿ ಒಂದು ಎತ್ತಿನ ಆಕಾರವನ್ನ ಮಾಡಿಕೊಂಡು, ತಮಗಿರುವಂತ ಬಂಗಾರಗಳಲ್ಲಿ ಎತ್ತಿನ ಆಕಾರವನ್ನು ಮಾಡಿಕೊಂಡು, ಇದೇ ನಮ್ಮನ್ನ ರಕ್ಷಿಸಿದ, ಇದೇ ನಮ್ಮ ದೇವ್ರು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ವಿಗ್ರಹಾರಾಧನೆಯನ್ನ ಪ್ರಾರಂಭ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಆವತ್ತಿನ ದಿನ ಏನ್ ಮಾಡಿದ್ರಿ? ಅವ್ರ ಮೇಲೆ ಕೋಪಗೊಂಡ್ರು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ದೇವರಿಗಾಗಿ ಸಿದ್ಧವಾಗಿ ಇರುವಂತ ಮನುಷ್ಯರಾಗಿರ್ಬೇಕಾದ್ರೆ ನಮಗೆ ಮೊದಲದಾಗಿ ಏನ್ ಬೇಕು? ತಾಳ್ಮೆ ಬೇಕು, ಸಹನೆ ಬೇಕು. ಹಲ್ಲೆಲೂಯಾ. ದೇವರು ಯಾವಾಗ ಬರ್ತಾನೋ ಅಂತೇಳಿ ಪ್ರಶ್ನೆ ಮಾಡುವ ಅಧಿಕಾರ ನಮಗೆ ಇಲ್ಲ. ಯಾಕಂದ್ರೆ ಇನ್ನು ನಂಬಲಾರದವ್ರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಪಾತಾಳಕ್ಕೆ ಹೋಗ್ಬೇಕಂತ ಇಷ್ಟಪಡ್ತೀವ ನಾವು? ಹಲ್ಲೆಲೂಯಾ. ಎಲ್ಲರೂ ಕೂಡ ಪರಲೋಕವನ್ನ ಸ್ವತಂತ್ರ ಮಾಡ್ಕೊಳ್ಬೇಕು. ಎಲ್ಲರಿಗೂ ಕೂಡ ಒಬ್ಬ ದೇವರು ಎಂಬುದಾಗಿ ತಿಳಿದುಕೊಳ್ಬೇಕು. ಈ ಭೂಲೋಕಕ್ಕೆ ಒಬ್ಬನೇ ಸೂರ್ಯ ಹೆಂಗಿದಾನೋ, ಒಬ್ಬನೇ ಚಂದ್ರ ಹೆಂಗಿದಾನೋ, ಒಂದೇ ಭೂಮಿ ಯಾವ ರೀತಿಯಾಗಿದೋ ಅದರಂಗೆ ದೇವರು ಕೂಡ ಒಬ್ಬಾತನೇ ಎಂಬುದಾಗಿ ಎಲ್ಲರೂ ತಿಳಿದುಕೊಳ್ಳಬೇಕು. ಮನುಷ್ಯರ ಆಲೋಚನೆಗಳ ಮೂಲಕವಾಗಿ ಹುಟ್ಟಿದವರು ದೇವರು ಅಲ್ಲ. ದೇವರು ಯಾವಾಗಲೂ ಕೂಡ ಇರುವಾತನಾಗಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಳ್ಳುವುದಕ್ಕಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ಸಹನೆಯಿಂದ ತಾಳ್ಮೆಯಿಂದ ಅನೇಕ ರಕ್ಷಣೆ ಹೊಂದಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತಿನ ದಿನ ಏನ್ರಿ? ಏಸಪ್ಪ ಹೇಳುವಂತ ಮಾತು, ಎದುರು ನೋಡುವ ಮನುಷ್ಯರಾಗಿರ್ಬೇಕು ನೀವು. ಹಲ್ಲೆಲೂಯಾ. ದೇವರ ಬರುವಿಕೆ ಅತಿ ಸಮೀಪದಲ್ಲಿ ಇರುವಂತದ್ದು. ಆ ಬರುವಿಕೆಗೆ ನಾವು ಎದುರು ನೋಡುವಂತವ್ರು ಆಗಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದವರು. 25ನೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲಾರದವರ ಜೀವಿತದಿಂದ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, 5 ಜನ ಸಾಕ್ಷಿಯ ಜೀವಿತವನ್ನು ಹೊಂದಿಕೊಂಡ್ರೆ ಇನ್ನೂ 5 ಜನ ಸಾಕ್ಷಿ ಇಲ್ಲದ ವೇಷಾಧಾರಣೆಯ ಭಕ್ತಿಯನ್ನ
ಜೀವಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗಾಗಿ ನಾವು ಕಾಯ್ಬೇಕಾದ್ರೆ ಸಾಕ್ಷ್ಯ ಜೀವಿತವನ್ನು ಉಳ್ಳವರಾಗಿ ನಾವು ಇರಬೇಕು. ಸಾಕ್ಷ್ಯ ಜೀವಿತ ಬಹಳ ಮುಖ್ಯ. ಸತ್ಯವೇದ ಹೇಳ್ತಾ ಇದೆ, ಯಾವಾಗ ನೀನು ನಂಬಿದೆಯೋ, ರಕ್ಷಣೆಯನ್ನು ಹೊಂದಿದೆಯೋ, ದೇವರ ಮಗನು ಮಗಳು ಆಗಿದೆಯೋ, ಅನೇಕ ಜನರು ಅನೇಕವಾದ ರೀತಿಯಲ್ಲಿ ನಿನಗೆ ಏನ್ ಮಾಡ್ತಾ ಇರ್ತಾರೆ ಅಂತ ಇರ್ತಾರೆ. ಬೇರೆ ಯಾರು ನಂಬಿದ್ರು ಏನು ಅನ್ನಲ್ಲ, ಅಡವಿಯಲ್ಲಿರೋರು ನಂಬಿದ್ರು ಅನ್ನಲ್ಲ, ನೀರಿನಾಗಿರೋರು ನಂಬಿದ್ರು ಅನ್ನಲ್ಲ, ಇನ್ನ ಬೇರೆ ಬೇರೆ ಊರುಗಳಲ್ಲಿರೋರು ನಂಬಿದ್ರು ಅನ್ನಲ್ಲ. ಆದ್ರೆ ಪರಲೋಕ ದೇವರು, ಸತ್ಯ ದೇವ್ರನ್ನ ಒಬ್ಬತ್ತು ನಂಬಿಟ್ರೆ ಊರರೆಲ್ಲ ಜೇನುಣ ಮುಖರ್ಕೊಂಡ ನಿಮ್ಗೆ ಮುಖರ್ಕೊಂತಾರೆ. ಯಾಕೆ ಹೇಳ್ರಿ, ಏಸಪ್ಪ ನಂಬಿದ್ರೆ ಏನಂತಾರೆ ಜನರು, ಹೋಗ್ಬೇಡ ಅಂತ. ಯಾಕೆ ಹೇಳ್ರಿ, ಆತ ಬೆಳಕಾಗಿರುವ ದೇವರು. ಹಲ್ಲೆಲೂಯಾ. ಉಳಿದವ್ರು ಏನ್ರಿ, ನೀವು ಏನನ್ನ ಮಾಡ್ರಿ, ವರ್ಷಕ್ಕೊಂದ್ಸರಿ ನಾವು ಮಾಡಿಬಿಡ್ತೀವಿ, ಆಯ್ತು ನಮ್ದೆಲ್ಲ ತೊಳ್ಕೊಂಡ್ಬಿಡಿ. ಆದ್ರೆ ಏಸಪ್ಪಂದು ನೀವು ಯಾವಾಗಲೂ ದಿನವೂ ಕೂಡ ನೀವು ಹೆಂಗಿರ್ಬೇಕು, ಪರಿಶುದ್ಧತೆ ಉಳ್ಳವರಾಗಿ, ಪವಿತ್ರತೆ ಉಳ್ಳವರಾಗಿ, ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ನೀವು ಜೀವಿಸಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಆತನ ಬರುವಿಕೆಗಾಗಿ ಕಾದುಕೊಂಡಿರ್ಬೇಕಾದ್ರೆ ನೀವು ರಕ್ಷಣೆ ಹೊಂದಿದವರಾಗಿರ್ಬೇಕು ಮೊದಲನೇದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಕ್ಷಣೆ ಹೊಂದಲಾರದೆ ಕಾದುಕೊಂಡಿದ್ರೆ ಏನಿಲ್ಲ ರೀ, ಉಪಯೋಗ ಇಲ್ಲ. ರಕ್ಷಣೆ ಹೊಂದಿದಂಥವ್ರು ಏನಾಗಿರ್ತಾರೆ, ಸೀಟ್ ಹಾಕಿದಂಥವ್ರಾಗಿರ್ತಾರೆ. ಇಲ್ಲಿ ಪರಲೋಕವಾಗಿ. ಹಲ್ಲೆಲೂಯಾ. ಸೀಟ್ ಹಾಕಿದ ಮೇಲೆ ಯಾರಾದ್ರು ತೆಗಿತಾರಲ್ರಿ, ಯಾವಾಗ ತೆಗಿತಾರೆ ಹೇಳ್ರಿ, ಯಾವಾಗ ತೆಗಿತಾರೆ ಸೀಟ್ಲ? ಹೋಗೋ ಟೈಮ್ನಾಗ ಒಂದು ವೇಳೆ ಬರ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ತಾರೆ, ತಗೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅಂದ್ರೇನು, ಯಾವಾಗ್ಲೂ ರೆಡಿಯಾಗಿ ನೀವು ಇರಬೇಕು. ಗಾಡಿ ಯಾವಾಗ ಬಿಡುತ್ತೋ ಸೀಟ್ ಹಾಕಿ ಅಲ್ಲೇ ನೀವು ಕಾಯ್ಕೆ ಅಂತಿದ್ರಪ್ಪ ಅಂದ್ರೆ ಸೀಟಿನ ಮೇಲೆ ಕೂಡಕ್ಕೆ ಆಗತ್ತೆ. ಕಾಯ್ಕೆ ಅಂತ ಎಲ್ಲೆಲ್ಲ ಅಂದ್ರೆ ಏನಾಗುತ್ತೆ, ಟವಲ್ ಆಯ್ತು ಕಿತ್ತಿ ಹೋಗಿಬಿಡ್ತಾರೆ, ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅದರಂಗಿಲ್ಲ ನಾವು ನೋಡ್ತಾ ಇದ್ದೇವೆ, ಸಿದ್ಧತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಏಸಪ್ಪ ಹೇಳ್ತಾ ಇದ್ದಾನೆ, 10 ಜನರು ಬಂದ್ರು ಯೇಸು ಸ್ವಾಮಿಯನ್ನು ಎದುರುಗೊಳ್ಳುವುದಕ್ಕಾಗಿ, ಮದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ. ಆದರೆ 5 ಜನ ಮಾತ್ರ ಆತನ ಪರಲೋಕದ ಬಾಗಿಲುಗಳ ಮೂಲಕವಾಗಿ ಒಳಗಡೆ ಹೋದ್ರು ಪ್ರಿಯರೇ. ಇನ್ನೂ 5 ಜನ ಹೋಗ್ಲಿಲ್ಲ. ಕಾರಣ ಏನ್ರಿ, ಅವರು ಸಿದ್ಧರಾಗಿರ್ಲಿಲ್ಲ. ಅನೇಕ ವಿಷಯಗಳಲ್ಲಿ ಅವರು ಶುದ್ಧರಾಗಿ ಜೀವಿಸಿರ್ಲಿಲ್ಲ. ಅವರು ಸಾಕ್ಷಿಯ ಜೀವಿತವನ್ನ ಹೊಂದಿರಲಿಲ್ಲ. ಅದ್ರ ಸಲುವಾಗಿ ಅವ್ರು ಏನಾದ್ರು ಕೈ ಬಿಡಲ್ಪಟ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಬೋಧನೆ ಮಾಡುವಂಥದ್ದು ವಿಶ್ವಾಸಿಗಳಿಗಾಗಿ, ಅವಿಶ್ವಾಸಿಗಳಿಗಾಗಿ ಅಲ್ಲ. ಏಸಪ್ಪ ಹೇಳುವಂತ ಅನೇಕ ಬೋಧನೆಗಳು ಏನಾಗಿದೆ, ಮೊದಲು ಸಭೆಯಾಗಿರುವಂತ ನೀನೇನ್ ಮಾಡ್ಬೇಕು, ಚೆನ್ನಾಗಿ ದೇವರನ್ನ ತಿಳಿದುಕೊಂಡು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ದೇವರು ಬರುವಂತ ಕಾಲ ಸಮೀಪವಾಗಿದೆ. ಅದ್ರ ಸಲುವಾಗಿ ಏಸಪ್ಪ ಹೋಗ್ಬೇಕಾದ್ರೆ ಏನಂತ ಹೇಳಿದ್ದಾರೆ, 14ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ, ಒಂದ್ಸಾರಿ ಓದ್ರಿ ಆ ವಚನ, ಮೊದಲು 3 ವಚನಗಳು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿ ಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ಹಲ್ಲೆಲೂಯಾ. ಏಸಪ್ಪ ಮೇಲ್ಗಡೆ ಯಾಕೆ ಹೋಗಿರೋದು ಪರಲೋಕಕ್ಕೆ? ಈಗ ನಮಗೋಸ್ಕರವಾಗಿ ಮನೆಯನ್ನ ಸಿದ್ಧ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಸುಂದರವಾದ ಮನೆಯಲ್ಲಿ ಹಾಡು ಕೇಳಿದ್ದೀರಾ? ಹಲ್ಲೆಲೂಯಾ. ಸುಂದರವಾದ ಮನೆಯಲ್ಲಿ ನಾವು ಜಯಗೀತವನ್ನ ಹಾಡುತ್ತಾ, ದೇವರನ್ನ ಸ್ತುತಿ ಮಾಡುತ್ತಾ, ದೇವರನ್ನ ಭಜಿಸುತ್ತಾ, ದೇವರನ್ನ ಮಹಿಮೆಪಡಿಸುತ್ತಾ, ಯಾವ ದೇವರನ್ನ ಇಷ್ಟರವರೆಗೂ ಬರೇ ವಾಕ್ಯದ ಮೂಲಕವಾಗಿ ಕೆಲವರು ತಿಳ್ಕೊಂಡಿದ್ದೇವೋ ಆ ದೇವರನ್ನ ಮುಖಾಮುಖಿಯಾಗಿ ನಾವು ನೋಡಿದಾಗ, ಅವಾಗ ದೇವರ ಪ್ರೀತಿ, ದೇವರ ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದೆಲ್ಲವುಗಳನ್ನು ನಾವು ಅನುಭವಿಸಿದಾಗ, ನೇರವಾಗಿ ಆತನನ್ನು ನೋಡಿದಾಗ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ನಾನು ಸಿದ್ಧವಾಗಿ ಇರಬೇಕು. ಸಿದ್ಧತೆ ಬಹಳ ಮುಖ್ಯ. ಸಿದ್ಧವಾಗಿ ಇರಲಾರದೆ ಇದ್ರೆ ಏನಾಗ್ತಾರೆ, ಅವರು ಕೈ ಬಿಡಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಬರುವುದಕ್ಕೆ ತಡ ಆದ ಕಾರಣಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲರು ಏನ್ ಮಾಡಿದ್ರಿ, ತಮ್ಮ ಆಲೋಚನೆ ಮೇರೆಗೆ ಏನ್ ಮಾಡಿದ್ರು, ಒಂದು ವಿಗ್ರಹವನ್ನ ಮಾಡಿಕೊಂಡ್ರು. ಆಲೋಚನೆ ಮನುಷ್ಯನಿಗೆ. ಈಗ ಬೆಳಗುವಿಕೆಯಲ್ಲಿ ಇದ್ವಿ, ಯಾರು ಬೆಳಗುವಿಕೆ ಅಂತಾರೆ ಸ್ವಲ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡಪ್ಪರು ಬೆಳಗುರಿಕೆಯವರು, ಅವರು ಆಯ್ತು ದೇವರು ನಂಬಲಾರದಂತ ವ್ಯಕ್ತಿ ಆಗಿದ್ದಾರೆ.
ಅವರು ಏನು ಮಾಡಿದ್ರು, ಏನಾದರೂ ಒಂದು ಆಲೋಚನೆ ಮಾಡೋಣ, ಒಳ್ಳೇದಾಗಲಿ ಮಾಡೋಣ ಅಂತೇಳಿ, ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತೇಳಿ ತನಗೆ ತೋಚಿದ ಹಾಗೆ ಮಣ್ಣನ್ನು ತೆಗೆದುಕೊಂಡು ಒಂದು ಆಕಾರ ಮಾಡಿ ಅದನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಯ ಪ್ರಾರಂಭ ಮಾಡಿದ ಮೇಲೆ ಅವಾಗ ಅದು ಅವ್ರಿಗೆ ಏನಾಯ್ತು, ಒಳ್ಳೆಯದ ರೀತಿಯಲ್ಲಿ ಆಯ್ತು. ದಿನಕ್ಕೆ ಎಲ್ಲ ಒಳ್ಳೆ ಕಾರ್ಯಗಳು ಆಗ್ತಾ ಇರ್ತವೆ. ಅಲ್ಲಿಯ ಅದ್ರಾಗ ಅವ್ರಿಗೆ ಏನಾಯ್ತು, ಒಳ್ಳೇದಾಯ್ತು. ಯಾವುದ್ರ ಸಲುವಾಗಿ ಅವ್ರಿಗೆ ಏನನ್ಸ್ತು, ನಾನು ಸಿದ್ಧ ಮಾಡಿದ ಸಲುವಾಗಿಯೇ ನನಗೇನಾಯ್ತು, ಒಳ್ಳೇದಾಯ್ತು ಅಂತೇಳಿ ಅನ್ಸ್ತು. ಇದನ್ನ ಅವ್ರು ಸುಮ್ಮನೆ ಇರ್ತಾರ, ಅವ್ರ ಬಾಯಿ ಸುಮ್ಮನೆ ಇರುತ್ತಾ? ಏನ್ ಮಾಡಿದ್ರು, ಇನ್ನೊಬ್ರಿಗೆ ಹೇಳಿದ್ರು. ಇನ್ನೊಬ್ರು ನಮ್ಗೆ ಒಳ್ಳೇದಾಗ್ತದೆ, ನಮ್ಗೆ ಮಾಡಕ್ಕೆ ಏನಂತೇಳಿ ಅವ್ರು ಏನ್ ಮಾಡಿದ್ರು, ಅವ್ರು ಇನ್ನೊಬ್ರಿಗೆ ಅವ್ರು ತಾವಾಗಿ ಇನ್ನೊಂದು ಹಂಗೆ ಸರ್ಕಲ್ ಆಗಿ ಏನ್ ಮಾಡ್ಬಿಟ್ರಿ, ಇವ್ರಿಗೆ ಒಳ್ಳೇದಾಗುತ್ತದೆ, ನಮಗೂ ಕೂಡ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಅದನ್ನೇ ಮಾಡ್ಕೊಂತ ಹೋಗ್ಬಿಟ್ರು. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ಬಿಟ್ರು, ಸೃಷ್ಟಿಕರ್ತನಾದ ದೇವರನ್ನ ಮರೆತುಬಿಟ್ರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರ್, ಏನಂತೇಳಿ, ಆತನು ನನಗಾಗಿ ನಿನಗಾಗಿ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಪರಲೋಕಕ್ಕೆ ಹೋಗಿದ್ದಾನೆ. ಯಾವ ಕಾರಣಕ್ಕಾಗಿ? ನಾನು ನೀನು ಪಾತಾಳದಲ್ಲಿ ಬೀಳಬಾರದು. ಪಾತಾಳ ಭಯಂಕರವಾಗಿರ್ತಕ್ಕಂಥ ಯಾತನೆಯ ಸ್ಥಳ. ಬೇರೆ ಎಲ್ಲಿ ಕೂಡ ಈ ಬೋಧನೆಯನ್ನು ಹೇಳಲ್ಲ. ಪಾತಾಳದ ಬಗ್ಗೆ ಯಾರಾದ್ರೂ ಹೇಳ್ತಾರ? ಸಾಯದ್ರ ಬಗ್ಗೆ ಯಾರಾದ್ರೂ ಹೇಳ್ತಾರ? ಯಾರು ಹೇಳಲ್ಲ. ಇಲ್ಲಿ ಬೋಧನೆ ಇರೋದೇನ್ರಿ, ಸತ್ತ ಮೇಲೆ ನಮ್ಮ ಜೀವಿತ ಇನ್ನೂ ಆಶೀರ್ವಾದಕರವಾಗಿರ್ಬೇಕಾದ್ರೆ ಈ ಲೋಕದಲ್ಲಿ ಸೃಷ್ಟಿಕರ್ತನಾದ ದೇವರು ಯಾರಾಗಿದ್ದಾನೆ ಅದನ್ನು ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಬದುಕ್ತಾರೆ ಈ ಲೋಕದಲ್ಲಿ. ನಂಬಿದವರು ಬದುಕ್ತಾರೆ, ನಂಬಲಾರ್ದವರು ಬದುಕ್ತಾರೆ. ಯಾಕೆ ಹೇಳ್ರಿ, ಸೃಷ್ಟಿಕರ್ತನ ದೇವ್ರು ಏನಾಗಿದ್ದಾನಂತ, ಕರುಣಾಮಯಿ ಆಗಿದ್ದಾನೆ. ಅಲ್ಲೆಲೂಯಾ. ನಾವು ಅನ್ಕೊಳ್ತೀವಿ, ದೇವ್ರೇ ಸ್ವಾಮಿ ನಂಬಿದಾಗ ಫಸ್ಟಿಗೆ, ಇನ್ನು ನಂಬಲಾರ್ದವ್ರು ನೋಡಿ ಹೇಳ್ತೀವಿ, ಎಲ್ಲರೂ ನಂಬಲಾರ್ದವರಿಗೆ ಮಳೆ ಬರಬಾರ್ದಪ್ಪ, ಹೊರಗಡೆ ಮಳೆ ಬರಬಾರ್ದು, ಅವ್ರೆಲ್ಲರೂ ಏನಾಗ್ಬೇಕು, ಏನಾದ್ರೂ ಆಗ್ಬಿಡ್ಬೇಕು. ಎಲ್ಲರೂ ದೇವ್ರು ನಮ್ಮನ್ನೆಲ್ಲ ಮಾಡು, ಇಲ್ಲ ಅವ್ರೆಲ್ಲರೂ ಏನಾಗ್ಬೇಕು, ಏನಾದ್ರೂ ಆಗ್ಬೇಕು ಅವರು ಅಂತ ಒಳಗಡೆ ಏನಾಗ್ತಾ ಇರ್ತದೆ, ಅನಿಸ್ತಾ ಇರುತ್ತೆ. ನಮಗೆಲ್ಲ ಯೇಸು ಸ್ವಾಮಿ ಪಕ್ಕದಾಗಿರುವಂತ ಶಿಷ್ಯರಿಗೂ ಕೂಡ ಅದಂಗೆ ಅನಿಸ್ತು ಪ್ರಿಯರೇ. ಹಲ್ಲೆಲೂಯಾ. ಏನಂತಾರೆ ಅವ್ರ, ಸ್ವಾಮಿ ಒಂದು ಆಜ್ಞೆ ಕೊಟ್ಬಿಡು, ಬೆಂಕಿ ಎಲ್ಲಿಂದ ಬರುತ್ತೆ, ಆಕಾಶದಿಂದ ಒಂದು ಮಾತು ಹೇಳ್ಬಿಡು, ಬೆಂಕಿ ಬಂದು ಅವರೆಲ್ಲರನ್ನ ನಾಶ ಮಾಡಿಬಿಡುತ್ತೆ ಅಂತ ಹೇಳೋದು. ಯೇಸು ಸ್ವಾಮಿ ಅಂದ್ರೆ ಅವಾಗ ಸರಿಯಾಗಿ ಇನ್ನು ನನ್ನನ್ನು ಅರ್ಥ, ಅವರೆಲ್ಲರೂ ನಾಶ ಮಾಡಾಗಿದ್ರಪ್ಪ, ನಾನು ಭೂಲೋಕಕ್ಕೆ ಯಾಕೆ ಬರಬೇಕಾಗಿತ್ತು, ನೀವು ರಕ್ಷಣೆನೇ ಹೊಂದುತ್ತಾ ಇರಲಿಲ್ಲ. ಲೂಕ 9ನೇ ಅಧ್ಯಾಯದಲ್ಲಿ ಆ ಮಾತು ಇರುತ್ತೆ. ಒಂದ್ಸಲ ವಾಕ್ಯ ಉಳ್ಕೊಳ್ಳೋಣ. ಲೂಕ 9ರಲ್ಲಿ ಇರುತ್ತೆ ನೋಡಿ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನ ಕಂಡು, ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಹಲ್ಲೆಲೂಯಾ. ಅಂದ್ರೆ ಯಾವ ಮನುಷ್ಯನು ನಾಶವಾಗುವಂಥದ್ದು ದೇವರಿಗೆ ಇಷ್ಟವಿಲ್ಲ ಪ್ರಿಯರೇ. ಯಾಕೆ ಇಷ್ಟ ಹೇಳ್ರಿ, ಯಾಕೆ ಇಷ್ಟ ಇಲ್ಲ ಆತನಿಗೆ? ಎಲ್ಲ ಮನುಷ್ಯರನ್ನು ಆತನೇ ಉಂಟು ಮಾಡಿ, ನಾವು ನಮಗೆ ನಂಬಲಾರದೇ ಇರಲಿ ಉಂಟು ಮಾಡಿದ ಸೃಷ್ಟಿಕರ್ತ ಒಬ್ಬಾತನೇ. ಆ ಒಬ್ಬಾತನಾಗಿರ್ತಕ್ಕಂಥ ದೇವರ ಕುರಿತಾಗಿ ಇಲ್ಲಿ ಬೋಧನೆಯನ್ನ ಮಾಡ್ತಾ ಇರೋದು. ಆ ದೇವರು ಹೇಳ್ತಾ ಇದ್ದಾನೆ, ನಾನು ಒಂದು ಕಾಲದಲ್ಲಿ ಏನ್ ಮಾಡಿದ್ದೇನೆ, ನಿಮಗಾಗಿ ನಾನು ನನ್ನ ದೇಹವನ್ನ ಅರ್ಪಣೆ ಮಾಡಿದ್ದೇನೆ, ನಾನು ರಕ್ತವನ್ನ ಸುರಿಸಿದ್ದೇನೆ. ಯಾಕಂದ್ರೆ ನಾನು ನಿಮ್ಮನ್ನ ಕೊಂಡುಕೊಂಡಿದ್ದೇನೆ, ಪುನಃ ನಾನು ನಿಮಗೋಸ್ಕರವಾಗಿ ಬರುತ್ತೇನೆ. ಈಗ ನಾನು ಹೋಗ್ತಾ ಇದ್ದೇನೆ ನಿಮ್ಮೆಲ್ಲರಿಗೋಸ್ಕರವಾಗಿ ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ, ಬಿಡಾರಗಳನ್ನ ಕಟ್ಟುವುದಕ್ಕಾಗಿ. ಅದಕ್ಕೋಸ್ಕರವಾಗಿ ನಾನು ಕಟ್ಟಿ ತೀರಿಸಿದ ಮೇಲೆ ಬಂದು ನಿಮ್ಮನ್ನು ಏನ್ ಮಾಡ್ತೀನಿ, ನಾನು ಕರೆದುಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, 5 ಜನ ಬುದ್ಧಿ ಇಲ್ಲಾರ್ದವ್ರು ಏನ್ ಮಾಡ್ಬಿಟ್ರು, ಪರಲೋಕದ ಒಳಗಡೆ ಸೇರ್ಲಿಲ್ಲ. ಯಾಕೆ ಸೇರ್ಲಿಲ್ಲ? ಅವರು ಸಿದ್ಧರಾಗಿ ಇರಲಿಲ್ಲ, ಸಾಕ್ಷ್ಯ ಜೀವಿತವನ್ನ ಹೊಂದಿರಲಿಲ್ಲ, ವೇಷಾಧಾರಣೆ ಭಕ್ತಿಯನ್ನು ಅವರು ಮಾಡ್ತಾ ಇದ್ರು. ಬಾದಲಿಗೆ ಬಂದಾಗ ಮಾತ್ರ ಬಹಳ ಒಳ್ಳೆ ರೀತಿಯಲ್ಲಿ ಇರೋದು, ಮನೆಗೆ ಹೋದ್ಮೇಲೆ ಮತ್ತೆ ಯಾಟ ಅದೇ ಯಾಟ ಮೊದಲ ಆಟ ಅಂತೀವಲ್ಲ, ಅದೇ ತರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಅಂತ ಅವ್ರು ಏನಾಗ್ಬಿಟ್ರಿ, ಕೈ ಬಿಡಲ್ಪಟ್ಬಿಟ್ರು. ಸತ್ಯವೇದ ಹೇಳ್ತಾ ಇದೆ, ಸೃಷ್ಟಿಕರ್ತನಾದ ದೇವರು ಆತನ ನರಾವತಾರಿಯಾಗಿ ಬಂದು ನನ್ನನ್ನು ನಿನ್ನ ಏನ್ ಮಾಡಿದಾನೆ,
ರಕ್ಷಣೆ ಮಾಡಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆತನ ಬರುವಿಕೆಗಾಗಿ ನಾವು ಕಾಯುವವರಾಗಬೇಕು. ಹಲ್ಲೆಲೂಯ. ದೇವರು ಬರುವಾಗ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಈ ಭೂಲೋಕದಲ್ಲಿ ನೋಡ್ತೀವಿ ಪ್ರಿಯರೇ. ಆತನ ಮಕ್ಕಳಾಗಿರ್ತಕ್ಕಂಥ ಸಿದ್ಧವಾಗಿರುವಂಥವ್ರು ಏನಾಗ್ಬಿಡ್ತಾರೆ, ಎತ್ತಲ್ಪಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಸಮಾಧಿಗಳು ಯಾರ್ಯಾರು ನಂಬಿರ್ತಾರಲ್ಲ ಅವರೆಲ್ಲರ ಸಮಾಧಿಗಳು ಏನಾಗ್ತವೆ, ತೆರೆಯಲ್ಪಡ್ತವೆ. ಹಲ್ಲೆಲೂಯ. ಆಕಾಶದಲ್ಲಿ ತುತ್ತೂರಿ ಧ್ವನಿಯನ್ನ ಮಾಡಲಾಗುತ್ತೆ. ಹಲ್ಲೆಲೂಯ. 4ನೇ ಅಧ್ಯಾಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 13ರಿಂದ ನಾವು ಅಲ್ಲಿ ಓದ್ತಾ ಇರ್ತೀವಿ. ಅಲ್ಲಿ ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ತುತ್ತೂರಿ ಧ್ವನಿ ಆದಾಗ ಸತ್ತವರು ಮೊದಲು ಏನ್ ಮಾಡ್ತಾರೆ, ಎದ್ದು ಬಂದು ಯೇಸು ಸ್ವಾಮಿನ ಎದುರುಗೊಂಡ್ರೆ ಆಮೇಲೆ ಬದುಕಿದಂತ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕಣ್ಣು ರೆಪ್ಪೆ ಟ್ವಿಂಕಲ್ ಆಫ್ ಎನ್ ಐ ಅಂದ್ರೆ ಕಣ್ಣು ರೆಪ್ಪೆ ಹೊಡೆಯೋದ್ರೊಳಗಾಗಿ ಅಲ್ಲಿ ಮುಗಿದ್ಬಿಟ್ಟಿರ್ತದೆ, ಅಷ್ಟು ಸ್ಪೀಡ್ ಆಗಿ. ಅಲ್ಲಿ ಏರೋಪ್ಲೇನ್ ಸ್ಪೀಡ್ಗಿಂತ ಇನ್ನೂ ಜಾಸ್ತಿ ಸ್ಪೀಡ್. ಹಲ್ಲೆಲೂಯ. ಅಷ್ಟು ಸ್ಪೀಡಾಗಿ ಯಾರನ್ನ ನಾವು ಎದುರುಗೊಳ್ತೀವಿ, ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯ. ಇದು ಯಾರಿಗೋಸ್ಕರವಾಗಿ, ಆತನನ್ನು ನಂಬಿದಂತ ಮಕ್ಕಳಿಗೋಸ್ಕರವಾಗಿ. ಅದ್ರ ಸಲ ಸತ್ಯವೇದ ಹೇಳ್ತಾ ಇದೆ, ಯಾರು ಸಿದ್ಧರಾಗಿರ್ತಾರಲ್ವ ಅವರ ಜೀವಿತದಲ್ಲಿ ದೇವರು ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡುವವನಾಗಿರ್ತಾನೆ. ಪ್ರೇರ ಅವು ಎಂತಹ ಕಾರ್ಯಗಳೇ ಆಗಿರ್ಲಿ ಆತನು ಮಾಡಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ. ದೇವರು ಒಬ್ಬರನ್ನ ಕರೆದ ಪ್ರಿಯರೇ ಏನಂತೇಳಿ, ನೀನು ನಿನ್ನ ದೇಶವನ್ನ, ನಿನ್ನ ಮನೆಯನ್ನ, ತಂದೆಯ ಮನೆಯನ್ನ ಬಿಟ್ಟು ನೀನು ಹೊರಗಡೆ ಬಾ, ನೀ ನನಗಾಗಿ ಜೀವಿಸಬೇಕು ಅಂತೇಳಿ. ಹಲ್ಲೆಲೂಯ. ಆ ವ್ಯಕ್ತಿ ಸಿದ್ಧನಾಗಿ ಬರಿದಾಗಿ ಏನ್ ಮಾಡಿದ, ಹೊರಟು ಬಂದ ಪ್ರಿಯರೇ. ತಾನು ತನ್ನ ಹೆಂಡತಿ ತಮ್ಮನ ಮಗ ಬೇಡ ಅಂತ ಹೇಳಿದ ದೇವರು ತಮ್ಮನ ಮಗನನ್ನು ಕೂಡ ಏನ್ ಮಾಡಿದ, ಇವ್ರು ಬರ್ಬೇಕಾದ್ರೆ ಆತನು ರೆಡಿಯಾಗಿ ಬಂದುಬಿಟ್ಟ. ಹಲ್ಲೆಲೂಯ. ದೇವರಿಗಾಗಿ ಸಿದ್ಧವಾಗಿ ನಡೆದುಕೊಂಡಿರ್ತಕ್ಕಂಥ ಆ ವ್ಯಕ್ತಿಯನ್ನ ದೇವರು ಏನ್ ಮಾಡಿದರೆ, ಭೂಲೋಕದಲ್ಲೆಲ್ಲ ದೊಡ್ಡ ಶ್ರೀಮಂತನಾದ ವ್ಯಕ್ತಿಯನ್ನಾಗಿ ರೂಪಿಸಿದರು. ಆತನ ಜೀವಿತದಲ್ಲಿ ಯಾವ ಕಾರ್ಯಗಳು ಆಗಲ್ಲ ಅಂತೇಳಿ ಇದ್ದು ಆ ಎಲ್ಲ ಕಾರ್ಯಗಳನ್ನ ದೇವ್ರು ಏನ್ ಮಾಡಿದ್ರು, ಯಶಸ್ವಿ ಮಾಡಿದ್ರು ಪ್ರಿಯರೇ. ಎಲ್ಲಾ ಕಾರ್ಯಗಳ ವಿಷಯದಲ್ಲಿ ದೇವ್ರು ಏನ್ ಕೊಟ್ರಿ, ಜಯ ಕೊಟ್ರು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀವು ಆತನಿಗಾಗಿ ನಿಲ್ಲುವುದೇ ಆದರೆ ನಿಮ್ಮ ಎಲ್ಲ ಕಾರ್ಯಗಳನ್ನು ದೇವ್ರು ಏನ್ ಮಾಡ್ತಾನೆ, ಜಯಪ್ರದಗೊಳಿಸ್ತಾನೆ. ಹಲ್ಲೆಲೂಯ. ಮೊನ್ನೆ ನಾವು ಕೆಂಗಲ್ಗೆ ಹೋಗಿದ್ವಿ ಪ್ರಿಯರೇ. ಹಲ್ಲೆಲೂಯ. ಅಲ್ಲಿ ಕೆಂಗಲ್ಗೆ ಹೋದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಪ್ರಾರ್ಥನೆ ಬರ್ತಾ ಇದ್ರು, ಅವ್ರು ದೇವ್ರ ಮಕ್ಕಳಾಗಿದ್ದಾರೆ, ಒಡ್ರು ಅವರು ದೇವ್ರು ನಂಬ್ಕೊಂಡಿದ್ದಾರೆ, ಕೆಂಗಲ್ ತಿಪ್ಪಣ್ಣ ಅಂತ ಹೇಳಿ ನೋಡಿರ್ಬೋದು ನೀವು. ಹಲ್ಲೆಲೂಯ. ನೋಡಿದ್ರೆ ಗೌರವಜಿ? ಹೌದು. ಅವರು ಈಗ ಬಂದಿಲ್ಲ ಆದ್ರೆ ನಾವು ಬಿಡಲ್ಲ, ಹೋಗಿ ವಾಕ್ಯ ಹೇಳಿ ಬಂದ್ವಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಂಬಿದವ್ರು ಎಲ್ಲೆಲ್ಲಿದಾರ ಅಲ್ಲಿ ಎಲ್ಲ ಗೋಡೆಗಳು ಬಿದ್ದವಲ್ರಿ, ಗೋಡೆಗಳನ್ನು ಕಟ್ಟುವಂತ ಕೆಲಸಕ್ಕಾಗಿ ದೇವ್ರು ನೇಮಿಸಿದಾನ. ಆ ಗೋಡೆಗಳನ್ನು ಕಟ್ಟುವುದಕ್ಕಾಗಿ ಹೋದ ಸಂದರ್ಭದಲ್ಲಿ ದೇವ್ರು ಹೆಂಗ್ ಕುಡಿಸಿದ ನೋಡ್ರಿ, ಅಯ್ಯಮ್ಮಗೆ ಮೈ ತುಂಬುತ್ತೆ. ಅಯ್ಯಮ್ಗೆ ಏನ್ ಬರುತ್ತೆ, ಮೈ ತುಂಬುತ್ತಂತೆ. ಮೈ ತುಂಬಿದಾಗ ಆಕೆ ಏನ್ ಮಾಡ್ಬಿಟ್ಟಿದಾಳ, ಕೈ ಮುರ್ಕೊಂಡ್ಬಿಟ್ಟಿದಾಳ. ಮಗ ಏನ್ ಮಾಡ್ಬಿಟ್ಟಿದಾನ, ಕಾಲು ಮುರ್ಕೊಂಡ್ಬಿಟ್ಟಿದ. ಆಕೆಗೆ ಕೈ ಮುರಿದಿದೆ, ಮಗಗ ಕಾಲು ಒಂದ್ ಸ್ವಲ್ಪ ಮುರಿದೋಗಿದೆ. ಆ ಸಮಯದಲ್ಲಿ ದೇವರು ನಮ್ಮಲ್ಲಿಗೆ ಕಳಿಸಿದ್ದಾನೆ, ಅವರಿಗೆ ಸಂತೈಸುವಿಕೆ ಮಾತುಗಳನ್ನು ಹೇಳುವುದಕ್ಕಾಗಿ, ಅವರಿಗೆ ಪ್ರಾರ್ಥನೆಯನ್ನ ಮಾಡುವುದಕ್ಕಾಗಿ. ಹಲ್ಲೆಲೂಯ. ನಾವು ಎಕ್ಸ್ಪೆಕ್ಟೆಡೇ ಮಾಡಿರಲಿಲ್ಲ ಈ ವರ್ಷ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಪ್ರಾರ್ಥನೆಯನ್ನ ನಡೆಸಬೇಕು, ಪ್ರಾರ್ಥನೆಯನ್ನ ಮಾಡ್ಬೇಕಂತೇಳಿ ದೇವರು ಅದ್ಭುತವಾಗಿ ಅವರಿಗೆ ನಡೆಸಿದ್ರು. ಆ ವಾಸಿ ಆಗಲಾರತಕ್ಕಂಥ ಕೈ ಏನಾಯ್ತು, ದೇವರು ವಾಸಿ ಆಗಂಗೆ ಮಾಡಿದ್ರು. ಅವರೆಲ್ಲ ಹೋಗಿ ಕೈ ಕಟ್ಕೊಂಡ್ಬಂದಿದ್ರಂತೆ, ಆದ್ರೆ ಅದು ಫೇಲ್ ಆಗಿತ್ತು. ಮತ್ತೆ ಪ್ರೇಯರ್ ಮಾಡಿ ಬಂದ್ಮೇಲೆ ಬೇರೆ ಕಡೆ ಹೋಗಿದ್ರೆ ಅದೆಲ್ಲ ಏನಾಗಿದೆ, ಸಕ್ಸಸ್ ಆಗಿದೆ ಪ್ರೇಯರ್. ಹಲ್ಲೆಲೂಯ. ಆ ಹುಡುಗನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆ ಹುಡುಗೇನು ಕೈ ಕಾಲು ಕಟ್ಟಿಲ್ಲ, ಏನಿಲ್ಲ, ಅವ್ನಿಗೆ ಏನಾಯ್ತೆ, ಸ್ವಸ್ಥತೆ ಆಗಿತ್ತು. ಆ ಹುಡುಗನ ಹೆಸರು ಬಸವರಾಜ್ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಲ್ಲಿ ಹೋದ ಸಂದರ್ಭದಲ್ಲಿ ಅವರಿಂದ ಸಾಕ್ಷಿಯನ್ನು ಕೇಳಲ್ಪಟ್ಟು ಅವ್ರ ಮಗಳಿಗೆ ಮಕ್ಕಳಾಗಲಾರದ ಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಪ್ರಾರ್ಥನೆಗೆ ನಡ್ಕೊಂಡಾಗ ದೇವರು ಅದ್ಭುತವಾಗಿ ಏನ್ ಮಾಡಿದ್ರು, ಮಗುವನ್ನ ಕೊಟ್ಟರು ಪ್ರಿಯರು. ಹಲ್ಲೆಲೂಯ. ಗಂಡು ಮಗುವನ್ನ ಕೊಟ್ಟರು. ಆ ಗಂಡು ಮಗುವನ್ನ ಕೊಟ್ಟರು ತಕ್ಷಣ ಅವರ ಕುಟುಂಬದಲ್ಲಿ ಆ ಮಗುವಿಗೆ ದೇವ್ರ ಹೆಸರನ್ನೇ ಏನ್ ಮಾಡಿದ್ದಾರೆ, ಪ್ರಭು ಅಂತೇಳಿ ಅವರು ಇಟ್ಟಿದ್ದಾರೆ. ಯೇಸು ಪ್ರಭು ಅಂತೇಳಿ ಹೆಂಗಂತೀವಲ್ಲ ಅದರಂಗೆ ಅವ್ರು ಏನ್ ಮಾಡಿದ್ದಾರೆ, ಪ್ರಭು ಅಂತೇಳಿ ಇಟ್ಟಿದ್ದಾರೆ. ಅವ್ರ ಜೀವಿತ ಮೊದಲೆಲ್ಲ ಬಹಳ ಭಯಂಕರವಾದ ಪರಿಸ್ಥಿತಿ ಇತ್ತು. ಯಾವಾಗ ಮತ್ತೆ ಪುನಃ ಬಿಟ್ಟು ದೇವ್ರ ವಿಗ್ರಹ ಆರಾಧನೆ ಕಡೆಗೆ ಅವ್ರು ಹೊರಟೋದ್ರು, ಇನ್ನೂ ಪರಿಸ್ಥಿತಿ ಏನಾಯ್ತ್ರಿ, ಭಯಂಕರವಾಯ್ತು. ಅವ್ರಿಗೆ ಯಾರು ಗುರುಗಳು ಬಂದು ನೋಡೋರಿಲ್ಲ, ಬಿಡೋರಿಲ್ಲ. ಯಾರಾದ್ರೂ ಬಂದು ಏನಾದ್ರು ಹೇಳ್ತಾರ, ನಿಮ್ಗೆ ಏನಾದ್ರು ಆದಾಗ
ಯಾರು ಕೂಡ ಹೇಳಲ್ಲ. ಭಾಳ ಅವರು ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಮೊನ್ನೆ ತಿಂಗಳು ಕೂಡ ನಾವು ಹೋಗಿದ್ವಿ. ಅದ್ಭುತ. ಅವರ ಜೀವಿತದಲ್ಲಿ ದೇವರು ಏನು ಮಾಡಿದರು, ಆ ಕೈ ಸರಿಯಾದ ರೀತಿಯಲ್ಲಿ ಕೂಡುವಂತೆ, ಆ ವಯಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಕೂಡುವಂತೆ ಕಾರ್ಯ ಜರುಗಿಸಿದ್ದಾರೆ. ಆ ಹುಡುಗನ ಕಾಲು ಕಟ್ಲಾರದೆ ಏನಾಗಿದ್ದಾರೆ, ಸ್ವಸ್ಥತೆಯನ್ನು ಕುಮಾರನು ಹೊಂದಿಕೊಂಡಿದ್ದಾನೆ. ಪ್ರಿಯ ಹಲ್ಲೆಲೂಯಾ. ದೇವರಿಗೆ ನಂಬಿ ನಡೆದುಕೊಳ್ಳುವಾಗ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ, ಸಫಲಗೊಳಿಸ್ತಾನೆ. ಹಲ್ಲೆಲೂಯಾ. ಅನೇಕ ಅದ್ಭುತಗಳಿದಾವೆ, ಆದರೆ ದೇವರಿಗಾಗಿ ನಿಮಗೆ ಸಿದ್ಧವಾಗಿ ನಿಂತುಕೊಂಡಿರುವಾಗ ಎಲ್ಲ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಪ್ರೇರ ಅಬ್ರಹಾಮನ ಜೀವಿತ ದೇವರು ಕರೆದ ಮೇಲೆ ಅವನು ಎಲ್ಲಿಯೂ ಕೂಡ ಏನ್ ಮಾಡಲಿಲ್ಲ ರೀ, ದೇವರಿಗೆ ಹೋದಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಪ್ರಥಮವಾದ ಸ್ಥಾನವನ್ನು ಕೊಟ್ಟ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಅವನನ್ನು ಅಲ್ಲೇ ಬಿಡಲಿಲ್ಲ. ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಏನ್ ಮಾಡಿದ, ಹೆಚ್ಚಿಸ್ಕೊಂತ ಬಂದ. ಆ ಅಬ್ರಹಾಮನ ಸಾಕ್ಷಿ ಏನ್ ಗೊತ್ತಾ, ಒಂದ್ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಓದಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅಬ್ರಹಾಮನು ಈ ಭೂಲೋಕದಲ್ಲಿರುವಾಗ ಆತನು ಮನೆಯನ್ನ ಕಟ್ಟಿಕೊಳ್ಳಲಿಲ್ಲ. ಕಾರಣ ಏನಂದ್ರೆ, ಆತನು ಯಾವ ಮನೆಯನ್ನ ಎದುರು ನೋಡ್ತಾ ಇದ್ದಾನೆ. ಒಂದ್ಸಾರಿ ಓದೋದು 10ನೇ ವಾಕ್ಯ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ನಾವಿವತ್ತು ಯಾಕೆ ಯೇಸು ಸ್ವಾಮಿ ನಂಬಿದೀವ್ರಿ? ಏಸಪ್ಪ ನೆಗಡಿ, ಜ್ವರ, ಕೆಮ್ಮು, ಇನ್ನೂ ಬೇರೆ ಬೇರೆ ರೋಗಗಳು ಕಡಿಮೆ ಮಾಡ್ತಾನೆ, ಅದ್ರ ಸಲುವಾಗಿ ನಂಬಿರಿ. ನೀವು ಯಾಕೆ ನಂಬಿರಿ ಯೇಸು ಸ್ವಾಮಿನ? ಪರಲೋಕವನ್ನು ಆತನ ಬಿಟ್ಟು ಯಾರು ಕೂಡ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ? ಪರಲೋಕವನ್ನ, ಭೂಲೋಕವನ್ನ, ಪಾತಾಳ ಲೋಕವನ್ನ ಆತನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಎದುರು ನೋಡ್ತಾ ಇದ್ದಾನೆ ಯಾವುದನ್ನ? ಪರಲೋಕವನ್ನ. ಇವತ್ತು ನಂಬಿದಂತ ನೀನು ನಾನು ಏನನ್ನ ಎದುರು ನೋಡ್ಬೇಕು? ಬರೀ ಆ ಕೆಲಸ ಆಗುವುದು, ಈ ಕೆಲಸ ಆಗುವುದು, ಅದಾದ್ರೆ ಚೆನ್ನಾಗಿ, ಈ ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ ಇರುತ್ತೆ, ಮತ್ತೆ ಆ ಕೆಲಸ ಆದ್ಮೇಲೆ ಮತ್ತೆ ಇನ್ನೊಂದು ಕೆಲಸ ಇರುತ್ತೆ, ಮತ್ತೆ ಆ ಕೆಲಸ ಆದ್ಮೇಲೆ ಈ ಲೋಕದ ಕಾರ್ಯಗಳು ಒಂದಲ್ಲ ಹಂಗೆ ಬೇಕು, ಅದು ಬೇಕು, ಇದು ಬೇಕಂತ ಹೇಳಿ ಒಂದಾದ್ಮೇಲೆ ಒಂದು ನಾವು ಏನ್ ಮಾಡ್ತಾ ಇರ್ತೀವಿ, ಎದುರು ನೋಡ್ತಾ ಇರ್ತೀವಿ. ಆದ್ರೆ ಶ್ರೀಮಂತನನ್ನ ಮಾಡಿರ್ತಕ್ಕಂಥ ಅಬ್ರಹಾಮನು ಯಾವ್ದನ್ನ ಎದುರು ನೋಡ್ತಾ ಇದ್ದಾನ್ರಿ? ಪರಲೋಕವನ್ನು ಎದುರು ನೋಡ್ತಾ ಇದ್ದಾನೆ. ಪರಲೋಕ ಪಟ್ಟಣಕ್ಕೆ ನಾನು ಹೋಗಬೇಕು, ನಾನು ಅಲ್ಲೇ ಇರಬೇಕು, ದೇವರ ಸಂಗಡ ನಾನು ವಾಸ ಮಾಡಬೇಕು ಅಂತೇಳಿ ಇವತ್ತು ಹೋದ ವರ್ಷದಿಂದ ನಮ್ಮ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದೀವಲ್ಲ, ಕೆಳಗಡೆ ಭಾಳ ಸಿಮೆಂಟ್ ಹಾಕಿದ್ವಿ. ಕೆಳಗಡೆ ಇಲ್ಲಿ ಪರಸಪ್ಪವರು ಬಸವಣ್ಣವ್ರು ಅವರೇ ಕಟ್ತಾ ಇರೋದು ಮನೆ. ಭಾಳ ಸಿಮೆಂಟ್ ಹಾಕಿ ಆಯ್ತು. ಅದು ಎಷ್ಟು ಹಾಕಿದ್ರು ಕೂಡ ಏನಾಗುತ್ತೆ, ಭೂಕಂಪ ಏನಾದ್ರು ಬಂದು ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಏನು ಬಂದ್ರು ಏನಾಗುತ್ತೆ, ಅದಕ್ಕೆ ಒಂದು 70 ವರ್ಷ, 100 ವರ್ಷ, 120, 150 ವರ್ಷ ಅದೇನಾಗ್ಬಿಡುತ್ತೆ, ಬಿಟ್ಟೋಗ್ಬಿಡುತ್ತೆ. ಅದ್ರ ಸಲುವಾಗಿ ಇಲ್ಲಿ ಅಬ್ರಹಾಮ್ ಏನ್ ಮಾಡಿದ್ದಾರೆ, ಈ ಲೋಕದಲ್ಲಿರುವಾಗ ಒಂದು ಮನೆ ಕಟ್ಕೊಳ್ಳೋದು. ಅವನಿಗೆ ಬಹಳ ಆಸ್ತಿ ಐಶ್ವರ್ಯ, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಇತ್ತು, ಒಂಟೆಗಳಿದ್ವು, ಎಲ್ಲವುಗಳು ಇದ್ವು. ಆದ್ರೂ ಕೂಡ ಆತನ ಏನ್ ಮಾಡಲಿಲ್ಲ ಅಂತ ಇಲ್ಲಿ ಮನೆಯನ್ನ ಕಟ್ಟಿಕೊಳ್ಳಲಿಲ್ಲ. ಯಾಕಂದ್ರೆ ಆತನ ಯಾವುದನ್ನ ಎದುರು ನೋಡ್ತಾ ಇದ್ದ? ಪರಲೋಕ ಪಟ್ಟಣ, ದೇವರು ಅಸ್ತಿವಾರ ಹಾಕಿರ್ತಕ್ಕಂಥ ಪಟ್ಟಣ, ಎಂದು ಕೂಡ ಕದಲಲಾರದ ಪಟ್ಟಣ. ಆ ಮನೆಯನ್ನ ಆತನ ಏನ್ ಮಾಡ್ತಾ ಇದ್ದ? ಎದುರು ನೋಡ್ತಾ ಇದ್ದ. ಪ್ರೇರ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಶ್ವತವಾದ ಅಸ್ತಿವಾರಗಳಂತೆ ದೇವರು ಹಾಕಿರುವಂಥದ್ದು. ಅದನ್ನ ಯಾರು ಕದಲಿಸೋದಕ್ಕೆ ಆಗೋದಿಲ್ಲ, ಯಾರು ಕೂಡ ಬೀಳಿಸೋದಕ್ಕೆ ಆಗೋದಿಲ್ಲ. ನಾಸಾ ಸೈಂಟಿಸ್ಟ್ ಪ್ರಿಯರೇ ಅಬಲ್ ಸ್ಕೋಪ್ ಎನ್ನುವಂಥದ್ದನ್ನ ಅವರು ಕಂಡುಹಿಡಿದ ಮೇಲೆ ಆ ಅಬಲ್ ಸ್ಕೋಪ್ ಏನ್ ಮಾಡಿದೆ, ಫೋಟೋಸ್ಗಳನ್ನ ತೆಗೆದಿದೆ. ನೀವು ಒಂದು ವೇಳೆ ನಟ್ಟಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ ಆ ಪಟ್ಟಣ ಯಾವ ರೀತಿ ಆಗಿದೆ. ಅಲ್ಲಿ ದೇವದೂತರು ಹೊರಗಡೆ ಹಾರಾಡುವಂಥದ್ದು ಎಲ್ಲವೂ ಕೂಡ ಏನಾಗಿದೆ, ಕೆಲವೊಂದು ಚಿತ್ರಣಗಳು ಅವರು ನೋಡಿ ಅವಾಗ ಅನ್ಕೊಂಡ್ರಂತೆ ಸತ್ಯವೇದ ಸುಳ್ಳಲ್ಲ, ನಿಜವಾಗಿ ದೇವರು ಪರಲೋಕ ಪಟ್ಟಣವನ್ನು ನಮಗಾಗಿ ಸಿದ್ಧ ಮಾಡ್ತಾ ಇರುವುದು ನಿಜ. ಅಲ್ಲಿ ದೇವದೂತರು ಇರುವಂಥದ್ದು ನಿಜ, ಅಲ್ಲಿ ಬಂಗಾರದ ಪಟ್ಟಣ ಇರುವಂಥದ್ದು ನಿಜ ಅಂತೇಳಿ ಅವ್ರು ಏನ್ ಮಾಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಪಟ್ಟಣ ಇದೆ. ಎಲ್ಲಿ? ಮೇಲ್ಗಡೆ 3ನೇ ಆಕಾಶ ದಾಟಿದ ಮೇಲೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು 1ನೇ ಆಕಾಶ, ಸೂರ್ಯ ಚಂದ್ರ ನಕ್ಷತ್ರಗಳು ಇರುವಂಥದ್ದು 2ನೇ ಆಕಾಶ. ಅವು ದಾಟಿದ ಮೇಲೆ 3ನೇ ಆಕಾಶ. 3ನೇ ಆಕಾಶ ದಾಟಿ ಹೋದ್ಮೇಲೆ ಯಾವ್ದು ಬರುತ್ತ್ರಿ? ಪರಲೋಕ ಬರುತ್ತೆ. ಪರದೇಶಿ ಪರಲೋಕ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅದನ್ನ ನಾವು ಎದುರು ನೋಡಬೇಕು. ಹೋಗ್ಬಿಡುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಎಂದಿಗೂ ಕೂಡ ಅಳಿದು ಹೋಗುವುದಿಲ್ಲ ಅಂತೇಳಿ. ಈ ಭೂಮಿಯನ್ನು ಅಳಿದು ಹೋಗುತ್ತೆ, ನಾವು ನೋಡುವಂತ ಆಕಾಶ ಕೂಡ ಅಳಿದು ಹೋಗುತ್ತೆ. ಯಾಕಂದ್ರೆ ಆಕಾಶದ ಮಧ್ಯದಲ್ಲಿ ಯಾರಿದ್ದಾರೆ?
ದುರಾತ್ಮ ಶಕ್ತಿಗಳು, ದುರಾತ್ಮ ಸೇನೆಗಳು ಇದಾವೆ. ವಾಯುಮಂಡಲಿನ ಅಧಿಪತಿ ಯಾರವನು? ಸೈತಾನ. ಅವನೆಲ್ಲಿದ್ದಾನೆ? ಮಧ್ಯದಲ್ಲಿದ್ದಾನೆ. ಅದರ ಸಲುವಾಗಿ ದೇವರು ಈ ಆಕಾಶವನ್ನು ಭೂಮಿಯನ್ನು ಏನ್ ಮಾಡಿಬಿಡ್ತಾನೆ? ತೆಗೆದು ಹಾಕಿಬಿಡ್ತಾರೆ ಪ್ರೇರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೀವು ಏನ್ ಮಾಡುವಂತವ್ರಾಗ್ಬೇಕು? ದೇವರ ಬರುವಿಕೆಯನ್ನ ಎದುರು ನೋಡುವಂತ ಮನುಷ್ಯರಾಗ್ಬೇಕು. ಊಟ ಮಾಡಿದ್ಮೇಲೆ ಮತ್ತೆ ಊಟ ಮಾಡ್ತೀವ ನಾವು? ಹಂಗ್ ಮಾಡಿದ್ರೆ ಏನಂತಾರೆ ಅವ್ರಿಗೆ? ಊಟ ಮಾಡಿ ಮತ್ತೆ ಇನ್ನೊಂದ್ಸರಿ ಹಂಗೆ ಊಟ ಮಾಡಿ ಅಂದ್ರೆ ಅವ್ರಿಗೆ ಹೊಟ್ಟೆ ಹಲ್ಲೆಲೂಯಾ. ಊಟ ಮಾಡಿದ್ಮೇಲೆ ಏನಾಗ್ಬಿಡುತ್ತೆ? ನಮ್ಮ ಕೊರತೆ, ಹಸಿವು ನೀಗಿ ಬಿಡುತ್ತೆ. ಅದರಂಗೆ ಪರಲೋಕದಲ್ಲಿ ನಾವು ದೇವರನ್ನ ನೋಡಿದ ತಕ್ಷಣ ಆತನು ನಮಗೋಸ್ಕರವಾಗಿ ಇಟ್ಟಿರುವಂತವುಗಳೆಲ್ಲವುಗಳನ್ನ ಹೇಳಿದ ತಕ್ಷಣ ನಮ್ಮ ಕೊರತೆ ಇಲ್ಲಿವರೆಗೆ ಯಾವ್ಯಾವ ಮನಸ್ಸಿನಾಗ ಇಟ್ಕೊಂಡಿವೋ, ಏನೋ ಏನು ಹೇಳ್ತಾರಪ್ಪ, ಇದು ಇಲ್ಲ ಪರಲೋಕ ಪಡ್ತಾರ ಅದು ಇದು ಅಂತೇಳಿ ಕೆಲವೊಂದು ಸಾರಿ ಏನ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಅನುಮಾನ ಪಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅನುಮಾನ ಏನೂ ಇಲ್ಲ. ಇದೆಲ್ಲವೂ ಕೂಡ ಸತ್ಯವೇದ, ಪರಿಶುದ್ಧ ವೇದ, ಇದರಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಸತ್ಯವಾಗಿರುವಂಥವು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆ ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಪಟ್ಟಣ ಇರುವಂಥದ್ದು ನಿಜ. ಅದಕ್ಕೆ ಹೋಗ್ಬೇಕಾದ್ರೆ ನಾವು ಈ ಲೋಕದಲ್ಲಿ ದೇವರಿಗಾಗಿ ಸಿದ್ಧವಾಗಿ ನಾವು ಇರಬೇಕು. ದೇವರು ಯಾವ್ಯಾವ ಮಾರ್ಗಗಳನ್ನ ಮಾಡು ಎಂಬುದಾಗಿ ಹೇಳಿದ ಅವುಗಳನ್ನು ನಾವು ಆತನ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ನಡಿಬೇಕು. ದೇವ್ರು ಯಾವ್ದನ್ನ ಮಾಡಬೇಡ ಅಂತ ಹೇಳಿದ ಅವುಗಳನ್ನು ನಾವು ಬಿಡಬೇಕು. ಯಾಕೆ ಬಿಡ್ಬೇಕು ಹೇಳ್ರಿ? ಯಾಕೆ ಬಿಡ್ಬೇಕು? ಬಿಡ್ಲಾರ್ದಿದ್ರೆ ನಾವು ಏನಾಗ್ತೀವಿ? ಪಾತಾಳಕ್ಕೆ ಇಳಿದು ಹೋಗ್ತೀವಿ. ಪಾತಾಳದಲ್ಲಿ ಏನಿದೆ? ಬೆಂಕಿ ಇದೆ. ಎಂತ ಬೆಂಕಿ? ನೀರು ಹಾಕಿದ್ರೆ ಹಾರಿ ಹೋಗುವಂಥದ್ದಲ್ಲ, ಆರದ ಬೆಂಕಿ. ಹುಳಗಳು ಕಡಿದ್ರೆ ಅವು ಏನಾಗ್ತವೆ? ನೀವು ಹಿಂಗೆ ಹೊಡ್ಕೊಂಡ್ರೆ ಅವು ಏನಾಗಲ್ಲ, ಸತ್ತು ಹೋಗೋದಿಲ್ಲ, ಮತ್ತೆ ಜೀವ ಹೊಂದ್ಕೊಂಡು ಮತ್ತೆ ಕಡಿತೇವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ರಷ್ಯಾದವರು ಏನ್ ಮಾಡಿದಾರೆ? ಭೂಮಿಯನ್ನ ಅಗದು ಹೋದಂಗೆಲ್ಲ ಏನ್ ಮಾಡಿದ್ರಂತೆ? ಕೆಳಗಡೆಯಿಂದ ಸೌಂಡ್ ಬರುವಂಥದ್ದು ಪ್ರಾರಂಭವಾಯ್ತು ಅಂತ. ಎಲ್ಲಿಂದ? ಭೂಮಿಯ ಒಳಗಡೆಯಿಂದ, ಮಧ್ಯಭಾಗದಿಂದ ಸೌಂಡ್ ಬರುವಂಥದ್ದು ಪ್ರಾರಂಭವಾದಾಗ ಏನು ಈ ಸೌಂಡ್ಗಳು ಎಷ್ಟು ಭಯಂಕರವಾಗಿರ್ತಕ್ಕಂಥ ಅಳುವಿಕೆ ಸೌಂಡ್ಗಳು ಇದಾವಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು? ರೆಕಾರ್ಡ್ ಮಾಡಿದ್ರು. ಇಂಟರ್ನೆಟ್ ಅಲ್ಲಿ ಕೂಡ ಇದು ಅಂಶ, ಈ ಒಂದು ಮಾಹಿತಿ ಇನ್ಫಾರ್ಮೇಶನ್ ಇದೆ ಬೇರೆ. ಅವಾಗ ಅವರು ಸೌಂಡ್ ಎಲ್ಲ ಕೇಳಿಸ್ಕೊಂಡು ಅದನ್ನ ಏನು 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 ಎಂಬುದಾಗಿ ತಿಳಿಯಲಾರಂತ ಒಂದು ಸಂದರ್ಭದಲ್ಲಿ ಅವಾಗ ಸೈಂಟಿಸ್ಟ್ ಯಾರು ಅದಕ್ಕೆ ಮೇನ್ ಆಗಿದ್ರು ಆತನು ಹೋಗಿ ಲೈಬ್ರರಿಯಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಬುಕ್ಗಳನ್ನು ಹುಡುಕ್ತಾನೆ. ಏನಾದ್ರೂ ಭೂಮಿ ಒಳಗಡೆ ಇರುವಂತದ್ದು ಅಂಶ ಬಗ್ಗೆ ಇರುವಂತದ್ದು ಯಾವ್ದಾದ್ರು ಇದೆ ಎಂಬುದಾಗಿ ನೋಡಿದಾಗ ಅವಾಗ ಸತ್ಯವೇದದಲ್ಲಿ ಏನಂತ ಹೇಳಿದೆ ಪ್ರಿಯರೇ? ಭೂಮಿಯ ಒಳಗಡೆ ಅಗಿದುಕೊಂಡು ಅವ್ರು ಎಲ್ಲಿಗೆ ಹೋದ್ರಂತೆ? ಪಾತಾಳದ ಕಡೆ ಹೋದ್ರು. ಒಂದ್ಸಾರಿ ನೀವು ತೆಗೆದು ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಆ ಮಾತು ಇರುತ್ತೆ. ಆಮೋಸ ತೆಗೆದು ಸರ್ 9ನೇ ಅಧ್ಯಾಯ 2ನೇ ವಾಕ್ಯ. ಪಾತಾಳದವರೆಗೆ ತೋಡಿಕೊಂಡು ಹೋದರೂ ನನ್ನ ಕೈ ಅವರನ್ನು ಅಲ್ಲಿಂದ ಹಿಡಿದೆಳೆಯುವುದು. ಸ್ವರ್ಗದ ತನಕ ಹತ್ತಿದರೇನು, ಅಲ್ಲಿಂದಲೂ ಅವರನ್ನ ಇಳಿಸುವೇನು. ಹಲ್ಲೆಲೂಯಾ. ಅವಾಗ ಅವರು ಡಿಸಿಷನ್ ತಗೊಂಡಿದ್ರು. ಏನಂತೇಳಿ? ಕೆಳಗಡೆ ಏನಿದೆ? ಭೂಮಿ ಕೆಳಗಡೆ ಪಾತಾಳ ಇದೆ. ಆ ಸೌಂಡ್ಗಳು ಕೇಳಿದ್ರೆ ಭಯ ಪಡ್ತೀರಿ ನೀವು. ಸೌಂಡ್ಗಳು ಕೇಳಿದ್ರೆ ಏನಾಗ್ತೀರಿ? ಭಯ ಪಡ್ತೀರಿ. ಅಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಿರಿಸ್ತಾ ಇದ್ದಾರೆ, ಅರಸ್ತಾ ಇದ್ದಾರೆ. ಆ ಸೌಂಡ್ಗಳು ಭಯಂಕರವಾದ ರೀತಿಯಲ್ಲಿ ಇರುವಂತದ್ದಾಗಿದೆ. ಅಲ್ಲಿ ಕಟಕಟನೆ ಹಲ್ಲು ಕಡಿಯುವಂತ ಶಬ್ದ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲು ಕಡಿಯುವಾಗ ಹೆಂಗಿರುತ್ತೆ ನೋಡಿದ್ರೆ ಮಲಗಿದವರು ಕೆಲವು ಜನ ಮಾಡ್ತಿರ್ತಾರಲ್ಲ. ಆ ರೀತಿಯಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ. ಅಂದ್ರೆ ಅಲ್ಲಿರ್ತಕ್ಕಂಥ ಜನರದ್ದು ಒಂದೇ ಏನ್ರಿ ವೇದನೆ? ನಾವಿಲ್ಲಿಗೆ ಬಂದೀವಿ, ನೀವು ಯಾರು ಇಲ್ಲಿಗೆ ಬರಬೇಡ. ಆದ್ರೆ ದೇವರು ಅವ್ರನ್ನ ಯಾರನ್ನ ಮೇಲ್ಗಡೆ ಕಳಿಸಿದ್ರು ಹೇಳಿದ್ರು ಕೂಡ ಇಲ್ಲಿ ನಂಬಲ್ಲ. ಯಾರು ನಂಬ್ತಾರ? ಯಾರು ನಂಬಲ್ಲ. ದೇವರೇ ಎದ್ದು ಬಂದನ ಅದೇ ವಿಷಯವನ್ನ ಎಷ್ಟು ಹೇಳಿದ್ರು ಕೂಡ ಕೆಲವು ಜನ ಏನ್ ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ. ಸತ್ತಂತವುಗಳನ್ನೇ ದೇವರು ಎಂಬುದಾಗಿ ನೆನೆಸ್ತಾ ಇದ್ದಾರೆ ಹೊರತಾಗಿ ಜೀವವಿಲ್ಲದವುಗಳನ್ನು ದೇವರು ಎಂಬುದಾಗಿ ನೆನೆಸ್ತಾ ಇದ್ದಾರೆ ಹೊರತಾಗಿ ಜೀವ ಇರುವಂತ ದೇವರನ್ನ ಏನ್ ಮಾಡ್ತಾ ಇಲ್ರಿ? ಆರಾಧನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವಾಗ ಆ ಒಂದು ಸರ್ಬಿಯಾದಲ್ಲಿ ಇರ್ತಕ್ಕಂಥ ಒಂದು ಗುಂಡಿಯನ್ನು ತೆಗೆದ ಮೇಲೆ ಅವ್ರು ಏನ್ ಮಾಡಿದ್ರು? ರಷ್ಯಾ ದೇಶವರು, ಯಾಕಂದ್ರೆ ಕಮ್ಯುನಿಸ್ಟ್ ರಾಷ್ಟ್ರ ಆಗಿತ್ತು ಆ ಸಮಯದಲ್ಲಿ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ಬಿಟ್ರು? ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಬೀಗ, ಕಬ್ಬಿಣದ ಬೀಗ ಇದು ಮಾಡಿ ಇದಕ್ಕಾಗ್ತೀವಲ್ರಿ ಕ್ಯಾಂಪಿಗೆ
ರೌಂಡ್ ಟ್ಯಾಂಕಿಗೆ ಮುಚ್ಚತ್ತಿಗೆ ಮಾಡ್ತೀವಿ, ಆ ಥರದ್ದು ಮಾಡಿ ಏನು ಮಾಡ್ಬಿಟ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಬೀಗ ಹಾಕಿ ಸೀಲನ್ನು ಹಾಕ್ಬಿಟ್ರಿ. ಯಾರು ಕೂಡ ಆ ಪ್ರಾಂತದ ಕಡೆಗೆ ಹೋಗಬಾರ್ದು ಅಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇರೆ. ಪಾತಾಳ ಇರುವುದು ಕೂಡ ನಿಜ. ಪರಲೋಕ ಹೆಂಗೆ ನಿಜವಾಗಿ ಇದೆಯೋ ಪಾತಾಳವು ಕೂಡ ನಿಜವಾಗಿ ಇದೆ. ಆ ಪಾತಾಳಕ್ಕೆ ನೀನು ಹೋಗಬೇಡ ಬರಬೇಡ ಅಂತೇಳಿ ನನ್ನ ಕುಟುಂಬದವ್ರು ಯಾರಾದ್ರೂ ಹೋದವ್ರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಬರಬೇಡ ಇಲ್ಲಿಗೆ ಅಂತೇಳಿ ಅಂದರೆ ಕೆಲವು ಜನರು ಎಷ್ಟು ವಾಕ್ಯ ಹೇಳಿದ್ರು ಕೂಡ ಏನು ಮಾಡೋದ್ರು, ಅವರು ರಕ್ಷಣೆ ಮಾಡೋದಕ್ಕೆ ಬರಲ್ಲ. ಆದರೆ ಪರಲೋಕದಿಂದ ಧ್ವನಿ ಏನು ಬರ್ತಾ ಇದೆ, ನೀವೆಲ್ಲರೂ ನನ್ನ ಕಡೆಗೆ ಬನ್ನಿ. ನೀವೆಲ್ಲರೂ ನನ್ನ ಕಡೆಗೆ ಬಂದರೆ ನಾನು ನಿಮಗೆ ಒಳ್ಳೆಯ ಸ್ಥಳವನ್ನು ನಾನು ಕೊಡುತ್ತೇನೆ, ನಿಮ್ಮ ದುಃಖವನ್ನ ನಿವಾರಣೆ ಮಾಡುತ್ತೇನೆ, ನಿಮ್ಮ ಅಳುವನ್ನ ನಿಲ್ಲಿಸ್ತೇನೆ, ನಿಮ್ಮ ಜೀವಿತದಲ್ಲಿ ಸುಖ ಶಾಂತಿ ಸಮಾಧಾನಗಳನ್ನು ನಾನು ಅನುಗ್ರಹ ಮಾಡ್ತೀನಿ ಎಂಬುದಾಗಿ. ಹಲ್ಲಿಯ ಪ್ರೈಸ್ಗಳು. ಅದರ ಸಲುವಾಗಿ ಇವತ್ತಿನ ದಿನ ನೀವು ಏನಾಗಬೇಕು, ದೇವರು ಬರುವಾಗ ಆತನ ಬರುವಿಕೆಯಲ್ಲಿ ಸಿದ್ಧರಾಗಿ ಶುದ್ಧರಾಗಿ ನಿಲ್ಲುವ ಮಕ್ಕಳೋಪಾದಿಯಲ್ಲಿ ನೀವೇನಾಗಿರ್ಬೇಕ್ರಿ, ರೆಡಿಯಾಗಿ ಇರಬೇಕು. ಹಲ್ಲೆಲೂಯ. ಮದುವೆ ಊಟ ಅಂದ್ರೇನು, ನಮ್ಮ ಕೊರತೆಗಳೆಲ್ಲವೂ ಕೂಡ ಏನಾಗ್ಬಿಡ್ತವೆ, ಆತನ ನೋಡಿದಾಗ ನೀಗಿಸಲ್ಪಟ್ಬಿಡ್ತವೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಎಷ್ಟೋ ಸಂತೋಷದಿಂದ ಇರುವವರಾಗಿರ್ತೀವಿ. ಯಾಕಂದ್ರೆ ಆ ಪಟ್ಟಣದಲ್ಲಿ ದುಃಖವಾಗಲಿ, ಅಸಮಾಧಾನವಾಗಲಿ, ಅಸಂತೋಷವಾಗಲಿ, ಅನೀತಿಯಾಗಲಿ ಯಾವುದು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆಯೋ, ಸಿಯೋನ್ ಮದಲಿಂಗನಿಗೆ, ಸಿಯೋನ್ ಮದಲಿಂಗನಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆಯೋ, ಸಿಯೋನ್ ಮದಲಿಂಗನಿಗೆ. ಜಯ ಘೋಷ ಮಾಡಿ ಸ್ವರ್ಗದೊಳಸೇರಿ, ಜಯ ಘೋಷ ಮಾಡಿ ಸ್ವರ್ಗದೊಳಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗದೊಳಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ಕೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ಕೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಸಿಯೋನ್ ಮದಲಿಂಗನಿಗೆ, ಸಿಯೋನ್ ಮದಲಿಂಗನಿಗೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು, ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಜನೆ ಹೇಳುವೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಜನೆ ಹೇಳುವೆ. ಅಲ್ಲಿ ಸಮಾಸ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸಮಾಸ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಸಿಯೋನ್ ಮದಲಿಂಗನಿಗೆ, ಸಿಯೋನ್ ಮದಲಿಂಗನಿಗೆ. ಬಹುಮಾನ ನಮಗೆ ರಕ್ಷಕ ಕೊಡುವ, ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾರ್ಗದೊಳು. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾರ್ಗದೊಳು. ಆಗ ಆನಂದದಿಂದ ನಾವೆಲ್ಲ ಕೊಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ಆನಂದದಿಂದ ನಾವೆಲ್ಲ ಕೊಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ
ಸಿಯೋನಿಗೆ ಚಿನ್ನದ ಬೀದಿಯೋಳು ನಾವೆಲ್ಲ ನಡೆದು ಚಿನ್ನದ ಬೀದಿಯೋಳು ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು ಚಿನ್ನದ ಬೀದಿಯೋಳು ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಸಿಯೋನದಲ್ಲಿ ಗನಿಗೆ ಸಿಯೋನದಲ್ಲಿ ಗನಿಗೆ ಸಂಭ್ರಮದಿಂದ ಮೊದಲಿಂಗನಾಲೆ ಸಂಭ್ರಮದಿಂದ ಮೊದಲಿಂಗನಾಲೆ ಉಲ್ಲಾಸ ಪಡುವೆವು ಸಂಭ್ರಮದಿಂದ ಮೊದಲಿಂಗನಾಲೆ ಉಲ್ಲಾಸ ಪಡುವೆವು ಆಗ ಯಾಜ್ಞದ ಕೊರೆಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು ಆಗ ಯಾಜ್ಞದ ಕೊರೆಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಸಿಯೋನದಲ್ಲಿ ಗನಿಗೆ ಸಿಯೋನದಲ್ಲಿ ಗನಿಗೆ ಸಮುದ್ರ ಮೊಣಕಾಲುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯನೇ ಪ್ರಿಯಳೆ ಸಹೋದರ ಸಹೋದರಿಯೇ, ದೇವರಿಗಾಗಿ ನೀನು ಸಿದ್ಧವಾಗಿದ್ದೀಯಾ? ದೇವರು ಬರುವಾಗ ಆತನು ಮಹಿಮೆಯ ಮೇಘದಲ್ಲಿ ಆತನಿರುವಾಗ ಆ ಮಹಿಮೆಯ ಮೇಘವನ್ನು ಏರುವಂಥ ಭಯಭಕ್ತಿಯುಳ್ಳ ಜೀವಿತವನ್ನು ನೀನು ಜೀವಿಸ್ತಾ ಇದ್ದೀಯಾ? ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀವು ಸಿದ್ಧವಾಗಿರ್ರಿ, ಕಾದುಕೊಂಡಿರ್ರಿ ಎಂಬುದಾಗಿ ನಿನ್ನ ವಾಕ್ಯ. ಹೌದು ಸ್ವಾಮಿ, ಅದು ಸತ್ಯವಾಗಿರುವಂಥದ್ದಾಗಿದೆ ಎಂಬುದಾಗಿ ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಪ್ರಿಯನೇ ಪ್ರಿಯಳೆ, ಈ ಸಮಯದಲ್ಲಿ ನಿನ್ನ ಜೀವಿತವನ್ನು ಒಂದು ಸಾರಿ ಆಲೋಚನೆ ಮಾಡು. ಪಾತಾಳದಲ್ಲಿ ಇಳಿದು ಹೋಗಿರುವಂಥವ್ರ ಮೊರೆ, ಅವರಿಗಿರುವಂಥ ವೇದನೆ, ಅವರಿಗಿರುವಂಥ ನೋವು ಬಾಧೆ ಒಂದೇ. ನಾವು ಇದರಲ್ಲಿ ಬಿದ್ದಿದ್ದೇವೆ, ಆದರೆ ಇನ್ನು ಬೇರೆ ಯಾರು ಕೂಡ ಇದರಲ್ಲಿ ಬರಬಾರದು ಎಂಬುದಾಗಿ. ನಿನ್ನ ಕುಟುಂಬದವರಿದ್ದಾರೇನೋ ಒಂದು ಸಾರಿ ಆಲೋಚನೆ ಮಾಡು. ಯೇಸುವಿಲ್ಲದವರೆಲ್ಲರೂ ಕೂಡ ಪಾತಾಳಕ್ಕೆ ಇಳಿದು ಹೋಗುವರು. ಯೇಸುವಿನ ಜೊತೆ ಈಗ ಯಾರು ಯೇಸುವಿನೊಂದಿಗೆ ನಡೀತಾ ಇರ್ತಾರೋ ಈ ಲೋಕದಲ್ಲಿ, ಆತನನ್ನು ಯಾರು ಜೊತೆಗಾರನನ್ನಾಗಿ ಮಾಡಿಕೊಂಡಿರ್ತಾರೋ, ಯಾರು ರಕ್ಷಣೆಯನ್ನು ಹೊಂದಿ ಆತನೊಬ್ಬ ಆತನೇ ದೇವರು ಎಂಬುದಾಗಿ, ನಮಗೋಸ್ಕರವಾಗಿ ಪಾಪವನ್ನು ಹೊತ್ತುಕೊಂಡಿದ್ದಾನೆಂಬುದಾಗಿ ಯಾರು ಆತನನ್ನು ವಿಶ್ವಾಸ ಇಟ್ಟು ತಮ್ಮ ಬಾಯ ಮೂಲಕವಾಗಿ ಅರಿಕೆ ಮಾಡಿ ಪರಿಪೂರ್ಣವಾಗಿ ರಕ್ಷಣೆ ಹೊಂದಿ ಆತನು ಹೇಳಿದ ಮಾರ್ಗದಲ್ಲಿ ನಡೀತಾ ಇರ್ತಾರೋ, ಅವರು ಸಿದ್ಧವಾಗಿರಬೇಕಾಗಿರುವಂಥದ್ದು ಎಷ್ಟು ಅವಶ್ಯಕ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇವತ್ತು ನೀನು ರಕ್ಷಣೆ ಹೊಂದಿದೀಯಾ ನಿಜ, ಆದರೆ ನೀನು ಸಿದ್ಧವಾಗಿದ್ದೀಯಾ? ದೇವರು ಬರುವಾಗ ಆತನ ಬರುವಿಕೆಯಲ್ಲಿ ಎತ್ತಲ್ಪಡುವಂಥ ಸ್ಥಿತಿ, ಅಂತಹ ಭಕ್ತಿ ನಿನ್ನದಾಗಿದೆಯಾ? ಒಂದು ಸಾರಿ ಆಲೋಚನೆ ಮಾಡು. ಎಲ್ಲರೂ ರಕ್ಷಣೆ ಹೊಂದಬೇಕಾಗಿರುವಂಥದ್ದು ಅವಶ್ಯಕ ಎಂಬುದ ಸತ್ಯವೇದ ಹೇಳ್ತಾ ಇದೆ. ಯಾಕಂದರೆ ದೇವರು ಯಾವ ಮನುಷ್ಯನು ನಾಶವಾಗುವಂಥದ್ದನ್ನು ಇಷ್ಟಪಡುವ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ ಕರ್ತನೆ, ಎಲ್ಲಿಯವರೆಗೆ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಾವು ಯಾರು ಸ್ವಾಮಿ ನಾಶವಾಗಿ ಹೋಗಬಾರ್ದು, ಕೈ ಬಿಡಲ್ಪಡಬಾರ್ದು, ನಾವು ಯಾರು ಸ್ವಾಮಿ ಪಾತಾಳಕ್ಕೆ ಇಳಿದು ಹೋಗಬಾರ್ದು ಎಂಬುದಾಗಿ ಸ್ವಾಮಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜನ, ಯಾರು ಸಿದ್ಧವಾಗಿರ್ತಾರೋ ಅವರಿಗಾಗಿಯೇ ಬಂಗಾರದ ಪಟ್ಟಣ ಪರಲೋಕ ಪಟ್ಟಣ ಎಂಬುದಾಗಿ ಸ್ವಾಮಿ ನಾವು ನೋಡ್ತಾ ಇದ್ದೇವಪ್ಪ. ಇಡೀ ಪ್ರಪಂಚದಲ್ಲಿ ಸ್ವಾಮಿ ಇವತ್ತಿನ ದಿನ ಎಷ್ಟೋ ಪಟ್ಟಣಗಳು ಇದ್ದಾಗಲೂ ಕೂಡ ಆ ಪರಲೋಕ
ಪಟ್ಟಣಕ್ಕೆ ಸಮಾನವಾಗಿರುವಂಥ ಪಟ್ಟಣ ಬೇರೆ ಯಾವ ಪಟ್ಟಣವೂ ಇಲ್ಲ. ಅದರ ಉದ್ದ, ಅಳತೆ, ಅದರ ವಿಸ್ತೀರ್ಣ ಎಲ್ಲವೂ ಕೂಡ ವ್ಯತ್ಯಾಸಕರವಾಗಿರುವಂಥದ್ದು. ಅಲ್ಲಿರುವಂಥ ಮನೆಗಳು, ಅಲ್ಲಿ ವಾಸಿಸುವಂಥ ಜನರ ಜೀವಿತವು ಎಲ್ಲವೂ ಕೂಡ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ಪಟ್ಟಣಕ್ಕೂ ಕೂಡ ಅದು ಸರಿತೂಗಲಾರದ ಪಟ್ಟಣವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ದೊಡ್ಡದಾದ ಪಟ್ಟಣವನ್ನು ಸ್ವಾಮಿ ನಮಗೋಸ್ಕರವಾಗಿ ಪರಲೋಕವನ್ನೇ ಕೊಡುವುದಕ್ಕಾಗಿ ನೀನು ಬಂದಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ವಾಕ್ಯ ಕೇಳಿದಂಥ ಇವರು ಸ್ವಾಮಿ ಕೈ ಬಿಡಲ್ಪಡಬಾರದು, ನಿನಗೆ ಸ್ವಾಮಿ ವಿಧೇಯರಾಗಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸಲಿಕ್ಕಾಗುವಾಗಿ ನೀನು ಸಹಾಯ ಮಾಡಿ ನಡೆಸಯ್ಯ. ಕರ್ತನ ಈ ಸಂದರ್ಭದಲ್ಲಿ ಇವರು ಯಾರಿಗೆ ಅನಾರೋಗ್ಯವಿದೆಯೋ, ಯಾವ ಕೊರತೆ ಇದೆಯೋ, ಯಾವ ಬಲಹೀನತೆ ಇದೆಯೋ ಸ್ವಾಮಿ, ನಿನ್ನನ್ನು ನಂಬಲಾರದ ಹಾಗೆ ಯಾವುದು ಸ್ವಾಮಿ ಅಡ್ಡಿಯಾಗಿದೆಯೋ ಆ ಅಡ್ಡಿ ಆತಂಕ ಎಲ್ಲ ಯೇಸುವಿನ ನಾಮದಲ್ಲಿ ಬಂಧಿಸಿ ಆಗ್ತಾ ಇದ್ದೇವೆ. ಸಂಪೂರ್ಣವಾದ ಜಯವನ್ನು ಅನುಗ್ರಹ ಮಾಡಪ್ಪ ಕರ್ತನೆ ಸ್ವಾಮಿ. ಈ ಲೋಕದಲ್ಲಿ ಇರುವಾಗಲೇ ನಿನ್ನನ್ನು ತಿಳಿದುಕೊಂಡ್ರೆ ಸ್ವಾಮಿ ನಮಗೆ ಪರಲೋಕ ಉಂಟು. ತಿಳಿದುಕೊಳ್ಳಲಾರದೆ ನಿನ್ನನ್ನು ಧಿಕ್ಕಾರ ಮಾಡಿದರೆ, ತಿರಸ್ಕಾರ ಮಾಡಿದರೆ, ನಿನಗೆ ವಿರೋಧ ಮಾಡಿದರೆ, ಹೌದು ಸ್ವಾಮಿ, ಯಾರು ಆ ರೀತಿಯಾಗಿ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಕೈ ಬಿಡಲ್ಪಟ್ಟವರಾಗಿ ಪಾತಾಳಕ್ಕೆ ಇಳಿದು ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು ಸ್ವಾಮಿ ಕರ್ತನೆ, ನಮ್ಮನ್ನಾದರೂ ಸ್ವಾಮಿ ನೀನು ಪ್ರೀತಿ ಮಾಡಿದೀಯಪ್ಪ. ಈ ಬೆಳಗುರುಕಿ ಗ್ರಾಮದಲ್ಲಿ ಎಷ್ಟೋ ಜನರು ಇದ್ದಾಗಲೂ ಕೂಡ ಕರ್ತನೆ ಸ್ವಾಮಿ ನಮ್ಮನ್ನು ಮಾತ್ರ ಸ್ವಾಮಿ ನೀನು ಕರೆದಿದ್ದೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ ಕರ್ತನೆ. ಇನ್ನೂ ಎಷ್ಟೋ ಜನರಿದ್ದಾರೆ, ಅವರು ಕೂಡ ನಮ್ಮ ಬಂಧು ಮಿತ್ರರೇ, ಅವರು ಕೂಡ ಸ್ವಾಮಿ ರಕ್ಷಣೆ ಮಾರ್ಗಕ್ಕೆ ಬರುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ನೀನು ಹೇಳಿದ್ದೀಯಪ್ಪ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಿರಲಿ. ನಿಮ್ಮ ಯಜಮಾನನು ಬಂದು ಯಾವಾಗ ಆತನನ್ನ ಸಿದ್ಧವಾಗಿ ಇದ್ದು ಮದುವೆಯ ಊಟವನ್ನು ಯಾವಾಗ ಮುಗಿಸಿಕೊಂಡು ಬಂದಿವೆಯೋ ಅಂತೇಳಿ ಎದುರು ನೋಡುವಂಥ ಮನುಷ್ಯರಂತಿರಿ ಎಂಬುದಾಗಿ ನೀನು ಹೇಳಿದೆ ಸ್ವಾಮಿ. ಅದೇ ರೀತಿಯಾಗಿ ನಾವು ಇರುವ ಹಾಗೆ ಬರುವಾಗ ಸ್ವಾಮಿ ನಿನ್ನ ಜೊತೆಗೆ ನಾವು ಸ್ವಾಮಿ ಪುನಃ ಭೂಲೋಕಕ್ಕೆ ಬಂದು 1000 ವರ್ಷಗಳು ಆಳುವ ಹಾಗೆ ಅಂತಹ ಜೀವಿತಗಳನ್ನು ಸ್ವಾಮಿ ನಮ್ಮ ಜೀವಿತಗಳಾಗಿ ನೀನು ಮಾರ್ಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆ ಆ ದೇವರ ಶಾಶ್ವತವಾದ ಪ್ರೀತಿ, ಕುಮಾರರಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸೋಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಇವರ ಕುಟುಂಬಗಳ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್.